ಮೂರನೇ ಕೀರ್ತನೆ ಎಂಬುದಾಗಿ ನಾನು ಪ್ರಾರಂಭ ಮಾಡಿ 4-5 ಸಾರಿ ನಾನು ಮಾತಾಡಿದ್ದೇನೆ. ಆದ್ರೆ ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಲಿಲ್ಲ. ಸುಮ್ಮನೆ ಇಂಟ್ರಡಕ್ಷನ್ ಅಥವಾ ಪೀಠಿಕೆಗಳನ್ನ ಮಾತ್ರ ಹೇಳ್ತಾ ಬಂದೆ. ಆದ್ರೆ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಅನೇಕ ವಿಷಯಗಳು, ಹೊಸದಾದಂತ ವಿಷಯಗಳು ಕರ್ತನ್ ತೋರಿಸಿಕೊಟ್ಟ. ಯಾಕೆ ಗೊತ್ತಾ? ನಾವು ಕುರಿಗಳು. ಆ ಕುರಿಗಳನ್ನ ಎಲ್ಲಿಂದ ನಾವು ನೋಡ್ತೇವೆ ಅಂದ್ರೆ ಏನೇನ್ ತೋಟದಿಂದ ನಾವು ನೋಡ್ತೇವೆ. ಒಂದು ಕುರಿಯನ್ನ ಕೊಯ್ದು ಅವರಿಗೆ ವಸ್ತ್ರಗಳನ್ನು ಕೊಟ್ಟರು ಎಂಬುದಾಗಿ ಹೇಳುವುದರ ಮುಖಾಂತರವಾಗಿ ಅಲ್ಲಿಂದ ಪ್ರಾರಂಭವಾಗಿದ್ದು ಆದಮ ಹವಳ ಎರಡನೇ ಮಗ ಕಾಯಿನ ಕಾಯಿನ ಇನ್ನೊಬ್ಬ ಮಗ, ದಯಮಾಡಿ ಸಹಾಯ ಮಾಡಿ, ಕಾಯಿನ ಹೇಬೇಲನು ಅವನು ಕುರಿಯನ್ನ ಕೊಟ್ಟ ಎಂಬುದಾಗಿ ನೋಡುವಾಗ ಇಡೀ ಸತ್ಯವೇದದಲ್ಲಿ ಕುರಿಯ ವಿಷಯದಲ್ಲಿ. ಯಾಕೆ ಅಂದ್ರೆ ನಾವಿನ್ನು ಕುರಿಗಳೇ. ಯಾಕೆಂದ್ರೆ ದೇವರು ತನ್ನ ಮಹಾ ಮಹಿಮತ್ವದಿಂದ, ಮಹಾ ಪ್ರೀತಿಯಿಂದ ನಮ್ಮನ್ನು ತೋರಿಸಿಕೊಟ್ಟು ನಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಟ್ಟ. ಈಗ ಉದಾಹರಣೆಗೆ ನಾವು ಇನ್ನೊಂದ್ಸಾರಿ ಸೀರೀಸ್ ನೋಡುವಾಗ ಆತನು ಏದೇನ್ ತೋಟದಿಂದ ಹೊರಗೆ ದಬ್ಬಿದಾಗ ಅಲ್ಲಿ ಕೂಡ ಕೃಪೆ ಅಲ್ಲಿ ಶುರುವಾಗುವುದನ್ನು ನೋಡ್ತೇವೆ. ಉದಾಹರಣೆಗೆ ಅಲ್ಲಿ ಮೊದಲನೇ ಒಂದು 4 ವಿಭಾಗ ಆಯ್ತು ಅಂತ ನದಿ ಅಂತ ಹೇಳಿದ್ರಲ್ಲ. ಮೊದಲನೇ ನದಿ ಹೆಸರು ಏನು? ಇಲ್ಲ, ಯೂಫ್ರೆಟಿಸ್ 4ನೇದು. ಮೊದಲನೇದು ಅಲ್ಲ, ಹೇಳ್ತೇನೆ ನನಗೆ ಪೀಶೋನ್ ಎಂಬಂತ ಅರ್ಥಕ್ಕಾಗಿ ನಾನು ಅನೇಕ ಪುಸ್ತಕಗಳನ್ನು ಹುಡುಕ್ದೆ. ಯಾಕಂದ್ರೆ ನಾನು ಪತ್ರಿಕೆ ಬರೀತಾ ಇದ್ದಂಥವನು, ಕೆಲವು ಪುಸ್ತಕಗಳು ಬರೀತಾ ಇದ್ದೆ. ಅದಕ್ಕಾಗಿ ಕೆಲವಾರು ಪುಸ್ತಕಗಳನ್ನು ರೆಫರ್ ಮಾಡ್ತಾ ಬಂದೆ. ಮಾಡುವಾಗ ಪೀಶೋನ್ ಎಂಬಂತ ನಿಜವಾದ ಅರ್ಥ ಕೃಪೆ ಎಂಬುದಾಗಿ. ಯಾಕೆಂದ್ರೆ ಪೀಶೋನ್ ನದಿ ಅಲ್ಲಿ ಹರಿದಾಗ, ನಾನು ಅದನ್ನು ಸುಮ್ಮನೆ ಟಚ್ ಮಾಡಿ ಮುಂದೆ ನಾನು ವಿಷಯಕ್ಕೆ ಹೋಗ್ತೇನೆ. ಟಚ್ ಮಾಡಿದಾಗ ಪೀಶೋನ್ ನದಿ ಹರಿದಿದ್ದು ಯಾಕೆ ಅಂದ್ರೆ ಪೀಶೋನ್ ಎಂಬುದಾಗಿ ಕೃಪೆ ಏದೇನ್ ತೋಟ ಎಂಬಂತ ಪ್ರೀತಿಯುಳ್ಳ ದೇವರ ಆಶೀರ್ವದಿಸಲ್ಪಟ್ಟಂತ ಇದರಿಂದ ತಳ್ಳಲ್ಪಟ್ಟಾಗ, ಆದಮ ಹವಳು ಪಾಪ ಮಾಡಿ ಅವರನ್ನು ತಳ್ಳಿದಾಗ ಪೀಶೋನ್ ನದಿ ಒಂದು 4 ಕವಲುಗಳನ್ನು ನಾವು ನೋಡ್ತೇವೆ. ಅದು ಶಿಲ್ಬೆಯನ್ನು ನಾವು ಕಂಪೇರ್ ಮಾಡಿ ಅಥವಾ ಹೋಲಿಸಿ ನಾನು ಅದನ್ನು ಧ್ಯಾನ ಮಾಡುವಾಗ ಪೀಶೋನ್ ಎಂಬುದಾಗಿ ಹೇಳುವಾಗ ಅದು ಕೃಪೆ. ಯಾಕಂದ್ರೆ ಹವಿಲಾ ದೇಶದಲ್ಲಿ ಹರಿಯುವಂತ ಆ ದೇಶ ಪೀಶೋನ್, ಅದು ಹವಿಲಾ ಎಂಬುದಾಗಿ ಹೇಳುವಾಗ ನಾನಾ ಅರ್ಥಗಳಿದೆ. ಆದ್ರೆ ಒಂದು ಅರ್ಥ ಏನಂದ್ರೆ ಬರಡಾದಂತ ಪ್ರದೇಶ. ಅಲ್ಲಿ ಹರಿದಾಗ ಅಲ್ಲಿ ಚಿನ್ನ ಸಿಕ್ತು, ಬಹಳ ಶ್ರೇಷ್ಠ ಮಟ್ಟದ ಚಿನ್ನ ಮತ್ತು ಬೇರೆ ಬೇರೆ ರೀತಿಯೆಲ್ಲ ಸಿಕ್ತು ಎಂಬುದಾಗ ಅದನ್ನ ನಾವು ಮುಂದೆ ನಾವು ಧ್ಯಾನ ಮಾಡೋಕೋಣ. ಇದನ್ನೆಲ್ಲ ನೋಡುವಾಗ ದೇವರು ತಾಳುತ್ತಾ ಬಂದ ಎಲ್ಲಿಯವರೆಗೆ ಮೊದಲನೇ 5 ಕಾಂಡಗಳಲ್ಲಿ ದೇವರು ಜನರಿಗೆ ಆ ಪೀಶೋನ್ ಏದೇನ್ ತೋಟದಲ್ಲಿ ತಾನು ಪ್ರತ್ಯಕ್ಷನಾದಾಗ ತಾನು ಉಂಟು ಮಾಡಿದ ತನ್ನ ಹೋಲಿಕೆಗೆ ಸರಿಯಾಗಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತೇಳಿ ತಂದೆ ಮಗ ಪರಿಶುದ್ಧಾತ್ಮನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿ, ಮನುಷ್ಯನನ್ನು ಉಂಟು ಮಾಡಿ, ಅಲ್ಲಿಂದ ತಳ್ಳಲ್ಪಟ್ಟಾಗ ಆತನನ್ನು ಪ್ರೀತಿ ಮಾಡಿ ಆ ಕೃಪೆಯನ್ನ ಕೊಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಇರ್ಲಿ, ನಾವು ಹಿನ್ನೆಲೆ ನೋಡುವಾಗ ಅದೇ ಆಗೋಗ್ಬಿಡ್ತದೆ ಸಮಯಕ್ಕೆ. ನಾನು ವಿಷಯಕ್ಕೆ ಬರ್ತೇನೆ. ಯೆಹೋವನು ನನಗೆ ಕುರುಬನು ಎಂಬುದಾಗಿ ಆತನು 23ನೇ ಕೀರ್ತನೆಯಲ್ಲಿ ದಾವಿದನ ಮುಖಾಂತರವಾಗಿ ಪ್ರವಾದಿಸಿದನು. ದಾವಿದನು ಈ ಹಾಡನ್ನ ಹಾಡಿದ್ದು ಸ್ವಾಮಿ ಹುಟ್ಲಿಕ್ಕಿಂತ 1000 ವರ್ಷದ ಹಿಂದೆ. ಕ್ಯಾಲೆಂಡರ್ ನೋಡುವಾಗ, ಚರಿತ್ರೆ ನೋಡುವಾಗ 1000 ಹೆಚ್ಚು ಕಡಿಮೆ 1000 ವರ್ಷ ಹಿಂದೆ ಇದನ್ನು ಬರೆದ. ಬರೆಯುವಾಗ ಆತನ ಅಧ್ಯಾಯಗಳಾಗಿ ಬರೀಲಿಲ್ಲ ಎಂಬುದಾಗಿ ನಾನು ಮೊದಲೊಂದ್ಸಾರಿ ಹೇಳಿದೆ, ಮತ್ತೆ ನಾನು ಹೇಳ್ತೇನೆ. ಅಧ್ಯಾಯಗಳನ್ನು ಈಗ ಈ ಕ್ರಿಸ್ತ ಶಕ 1228ರಲ್ಲಿ ಒಬ್ಬ ದೊಡ್ಡ ಪಂಡಿತ, ಆತನು ಸ್ಟೀಫನ್ ಲಾಂಗ್ಟನ್ ಎಂಬಂತವನು ಅಧ್ಯಾಯಗಳನ್ನಾಗಿ ಪರಿವರ್ತಿಸಿದ ಎಂಬುದಾಗಿ ನಾವು ಹಿಂದಿನ ಇದನ್ನು ನೋಡ್ತೇವೆ. ಅದುವರೆಗೂ ಅದು ಅಧ್ಯಾಯಗಳಿರ್ಲಿಲ್ಲ. ಆತನ್ ಬರೆದಾಗ 22, 23, 24 ಕೀರ್ತನೆಯನ್ನು ಒಂದು ಸಬ್ಜೆಕ್ಟ್ ಆಗಿ ಬರೆದ ಎಂಬುದಾಗಿ ಯೋಚನೆ ಮಾಡುವಾಗ ಅರ್ಥ ಏನು ಎಂಬುದಾಗಿ ಹೇಳುವಾಗ ಅದ್ರ ಹಿನ್ನೆಲೆ ಇನ್ನೊಂದಿದೆ. ಅದರಲ್ಲಿ ಏನಂದ್ರೆ ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾನೆ. ಯೆಶಾಯನ ಗ್ರಂಥ 53ನೇ ಅಧ್ಯಾಯದ 5ನೇ ವಚನದಲ್ಲಿ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಅಳಿಯುತ್ತಾ ಇದ್ದೆವು, ಪ್ರತಿಯೊಬ್ಬವನ್ನು ತನ್ನ ದಾರಿಯನ್ನು ಹಿಡಿಯುತ್ತಾ ಇದ್ದನು ಎಂಬುದಾಗಿ ಹೇಳುವಂತ
ಆ ಒಂದು ಸಂದರ್ಭ ದೇವರಿಂದ ತಳ್ಳಲ್ಪಟ್ಟಂತ ಲೂಸಿಫರ್ನು ಆತನ ಮುಖಾಂತರವಾಗಿ ಇಡೀ ಲೋಕವು ಅಲ್ಲಕಲ್ಲೋಲ ಆಯ್ತು. ಯಾಕೆಂದ್ರೆ ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಇದೆ, ಮತ್ತೆ ಭೂಮಿ ಬರಿದಾಗಿಯೂ ಕ್ರಮವಿಲ್ಲದೆ ಹೋಯ್ತು ಎಂದಾಗ ಮಧ್ಯದಲ್ಲಿ ಕೋಟ್ಯಾಂತರ ವರ್ಷಗಳು ದಾಟ್ತು ಎಂಬುದಾಗಿ ಚರಿತ್ರೆ ಹೇಳ್ತದೆ. ಇರ್ಬೇಕು, ನಾವು ಅದಕ್ಕೆ ಹೋಗೋಣ. ಈಗ ಇಲ್ಲಿ ಬರೋಣ. ಈ ಅಲೆದಾಡುವಂತ ದಾರಿ ತಪ್ಪಿ ಅಲಿಯುವಂತ ಕುರಿಗೆ ಅದು ಮೊದಲು ಕಾಣುವಂಥದ್ದು 22ನೇ ಕೀರ್ತನೆ. 22ನೇ ಕೀರ್ತನೆಯಲ್ಲಿ ಆತನು ಬಂದು ನೋಡುವಾಗ ಒಂದು ವೇಳೆ ನಾನು ಅದನ್ನ ಕುರಿತಾಗಿ ನಾನು ಬೇರೆ ಒಂದು ಕಡೆ ಪ್ರಸಂಗ ಮಾಡ್ಲಿಕ್ಕೆ ಅಂತ ಸಿದ್ಧ ಆಗ್ತಾ ಇದ್ದೆ. ಅಲ್ಲಿ ನೋಡುವಾಗ ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿ ಅನುಭವಿಸಿದಂತ ಆ ಶ್ರಮೆ ಸಂಕಟಗಳ ಒಂದು ಸಂಕಟಗಳನ್ನು ಸುವಾರ್ತೆಗಳಲ್ಲಿ ನಾವು ಅಲ್ಲಲ್ಲಿ ಸ್ವಲ್ಪ ನೋಡ್ತೇವೆ. ಆದ್ರೆ ಅದರ ಪರಿಪೂರ್ಣತೆ ಸುಮಾರು 18 ಭಾಗಗಳಲ್ಲಿ 22ನೇ ಕೀರ್ತನೆಯಲ್ಲಿ ನೋಡ್ತೇವೆ. 22ನೇ ಕೀರ್ತನೆ ಮೊದಲನೇ 20 ವಚನದಲ್ಲಿ ಅದರಲ್ಲಿ ಯೇಸು ಸ್ವಾಮಿ ಅನುಭವಿಸಿದಂತ ಒಂದೊಂದು ಚಿಕ್ಕ ಚಿಕ್ಕ ಸಂಕಟಗಳನ್ನು, ಶ್ರಮೆಯನ್ನು, ನೋವುಗಳನ್ನ ನಾವು ಅಲ್ಲಿ ನೋಡ್ತೇವೆ. ನಾವು ಅದನ್ನು ನಿಧಾನವಾಗಿ ಮತ್ತೆ ಒಂದ್ಸರಿ ಧ್ಯಾನ ಮಾಡೋಣ, ದಯಮಾಡಿ ಓದಿಕೊಳ್ಳ್ರಿ ಎಂಬುದಾಗಿ. 22ನೇ ವಚನದಿಂದ 32ನೇ ವಚನದವರೆಗೂ 22ನೇ ಕೀರ್ತನೆಯಲ್ಲಿ ಅಷ್ಟು ವಚನಗಳು ಯೇಸುಸ್ವಾಮಿಯ ಪುನರುತ್ಥಾನದ ಕುರಿತಾಗಿ ತಿಳಿಸುವಂತ ಒಂದು ಲೈಟ್ ಅಥವಾ ಒಂದು ಬೆಳಕನ್ನ ಕಾಣ್ತೇವೆ. ಒಬ್ಬೊಂದು ಕುರಿ, ದಾರಿ ತಪ್ಪಿ ಅಲಿಯುವಂತ ಕುರಿ 22ನೇ ಕೀರ್ತನೆ ಶಿಲುಬೆ ಕೀರ್ತನೆಯನ್ನ ದಾಟಿ ಬಂದಾಗ ಅದು ಧೈರ್ಯವಾಗಿ ಹೇಳ್ತದೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳ್ತದೆ. ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಈಸ್ ಮೈ ಶೆಪರ್ಡ್. ಯಾಕೆಂದ್ರೆ ಅರ್ಥ ಆಗ್ತದ? ಮಧ್ಯದಲ್ಲಿ ಯಾರ್ದೋ ಡಿಸ್ಟರ್ಬೆನ್ಸ್ ಇದೆ? ಕೇಳಿಸ್ತಾ ಇದೆ? ಮ್ಯೂಟ್ ಮಾಡ್ತೀನಿ. 22ನೇ ಕೀರ್ತನೆಯ ಬೆಟ್ಟವನ್ನ ಹತ್ತಿ ಇಳಿದಾಗ ಯೇಸುಸ್ವಾಮಿ ಶ್ರಮೆ ಸಂಕಟಗಳು ಮತ್ತು ಪುನರುತ್ಥಾನ ಹತ್ತಿ ಇಳಿದಾಗ ಯೆಹೋವನು ನನಗೆ ಕುರುಬನು ಎಂಬುದಾಗಿ, ಯೆಹೋವನು ದೇವರಿಗೆ ನಾನು ಕುರಿಯಾದಂತ, ಅಂದ್ರೆ ಕುರಿ ಎಂಬುದಾಗಿ ಹೇಳುವಾಗ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ, ನಾವು ಬಕರಗಳು ಅಂದ್ರೆ ಬುದ್ಧಿ ಇಲ್ಲದಂತವ್ರು. ನಾವು ಅಲ್ಲಿ ಇಳಿದಾಗ ನಾವು ಆಗ ಹೇಳ್ತೇವೆ, ಹೌದು ನಾವು ಯೆಹೋವನ ಕುರಿ, ಆತನು ನನಗೆ ಕುರುಬನು. ಯಾವಾಗ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮಕ್ಕಳು, ಎಳೆ ಮಕ್ಕಳಾಗಿ ಹುಟ್ಟಿದೆವು. ಯಾವಾಗ 23ನೇ ಕೀರ್ತನೆ ಆರಂಭದಲ್ಲಿ ಯೆಹೋವನು ನನಗೆ ಕುರುಬನು, ಹೌದು ಕುರುಬನು, ಕೊರತೆ ಪಡೆನು. ಎಳೆ ಮಕ್ಕಳು ಕೊರತೆಯನ್ನು ಅನುಭವಿಸುವುದಿಲ್ಲ. ಕಾರಣ ಹೆಂಗೆ ಅಂತಂದ್ರೆ, ನಾ ಕೊರತೆ ಪಡೆನು ಒಂದೊಂದಾಗಿ ನಾನು ಹೇಳಲಿಕ್ಕೆ ಸುಮಾರು 5 ಅಂಶಗಳನ್ನ ಯಾವ ರೀತಿಯ ಕೊರತೆ ಎಂಬುದಾಗಿ ಹೇಳಲಿಕ್ಕೆ ಉಂಟು. ಆದ್ರೆ ಅದೇ ಬಹಳ ಸಮಯ ಆಗ್ತದೆ. ಆದ್ರೆ ಈ ದಿವಸ 2ನೇ ಕೀರ್ತನೆಯ ಮಹತ್ವವನ್ನ, ಅಲ್ಲ 2ನೇ ವಚನದ ಮಹತ್ವವನ್ನ ನಿಮ್ಮ ಮುಂದಿಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ನಾನು ಲೈಟ್ ಆಗಿ ಮಾತ್ರ ಕೆಲವು ವಿಷಯಗಳು ಹೇಳಿದ್ದೆ. ಹಸಿರಾದಂತ ಹುಲ್ಲುಗಾವಲು ಎಂಬುದಾಗಿ ಹೇಳುವಾಗ ಅದು ಬೆಟ್ಟಗುಡ್ಡಗಳಲ್ಲಿ ಸಿಗುವಂಥದ್ದಲ್ಲ, ಹುಲ್ಲುಗಾವಲಲ್ಲಿ ಹರಿಯಿಸುವಂಥದ್ದು. ಅಲ್ಲಿ ಚರಿತ್ರೆ ಹೀಗೆ ಹೇಳ್ತದೆ, ಹಿಂದಿನ ವಿಷಯ ಹೇಳ್ತದೆ, ಹುಲ್ಲುಗಾವಲಲ್ಲಿ ಕೋಮ ಎಂಬುದಾಗಿ ಹೇಳುವಂತ ನೀಲಿ ಬಣ್ಣದ ಒಂದು ಗಿಡ ಬರ್ತದೆ, ವಿಷಯುಕ್ತವಾದಂತ, ಅದರ ಜೊತೆ ಹುಲ್ಲಲ್ಲಿ ಬೆಳೀತದಂತೆ. ಕುರುಬನು ಅಲ್ಲಿ ಹೋಗಿ ಆ ಹುಲ್ಲುಗಾವಲಲ್ಲಿ ಆ ಸಸಿಗಳನ್ನ ಕಿತ್ತಾಕಿ ಹಸಿರಾದಂತ ಹುಲ್ಲುಗಾವಲಿಗೆ ಬಿಡ್ತಾನಂತೆ. ಪ್ರಿಯರೇ, ಇದನ್ನ ಸಭಾ ಹಿರಿಯರು ನೀವು ನಾನಾ ರೀತಿಯ ಅರ್ಥದಲ್ಲಿ ನೀವು ಹೇಳ್ಬಹುದು. ನಾನು ಅದನ್ನು ವಿವರಿಸ್ತಾ ಇಲ್ಲ, ರೆಫರೆನ್ಸ್ ಕೊಡ್ತಾ ಇಲ್ಲ. ಆದ್ರೆ ಹಸಿರಾದಂತ ಹುಲ್ಲುಗಾವಲಲ್ಲಿ ಹರಿಯುವಂಥದ್ದು ಅಷ್ಟಕ್ಕೆ ನಿಲ್ಲುವುದಿಲ್ಲ, ಅದರ ಪಕ್ಕದಲ್ಲಿ ವಿಶ್ರಾಂತಿಕರವಾದಂತ ನೀರು ಎಂಬುದಾಗಿ. ಅಂದ್ರೇನು? ಹಸಿರಾದಂತ ಹುಲ್ಲುಗಾವಲನ್ನೇ ನಾನು ಸುಮಾರು ಒಂದು 5 ಟಿವಿ ಪ್ರೋಗ್ರಾಮ್, ಅರ್ಧ ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೆ ಮಕ್ಕಳಿಗಾಗಿ ಮತ್ತು ಹೊಸದಾಗಿ ಕರ್ತನನ್ನು ಸ್ವೀಕರಿಸಿದವರಿಗೆ. ಆದ್ರೆ ನಾನು ಇಲ್ಲಿ ಅದನ್ನು ಕ್ಲುಪ್ತವಾಗಿ ನಾನು ಹೇಳ್ತೇನೆ. ಆ ಹಸಿರಾದಂತ ಹುಲ್ಲುಗಾವಲು ಅಂದ್ರೆ ದೇವ್ರ ವಾಕ್ಯ. ದೇವ್ರ ವಾಕ್ಯಕ್ಕೆ ಆತನ ನಡೆಸ್ತಾನೆ. ಅದ್ರ ಜೊತೆಗೆ ವಿಶ್ರಾಂತಿಕರವಾದಂತ ನೀರು ಹರಿಯುವಂಥದ್ದು. ಬೆಟ್ಟ ಗುಡ್ಡಗಳಲ್ಲಿ ಕುರಿಗಳು ಕೇಳುವಾಗ ಅಲ್ಲಿ ವಿಶ್ರಾಂತಿಕರ ನಿಂತ ನೀರು ಇರೋದಿಲ್ಲ, ಸೊ ಬಹಳ ಫಾಸ್ಟ್ ಆಗಿ ಬಹಳ ವೇಗವಾಗಿ ಹರಿಯುವಂತ ನೀರಿನ ತೊರೆಗಳನ್ನ ನೋಡ್ತೇವೆ. ಆದ್ರೆ ಕುರುಬನು ಪ್ರತಿಯೊಂದೊಂದು ಬೆಟ್ಟದ ಸಮೀಪದಲ್ಲಿ ಒಂದೊಂದು ದೊಡ್ಡದಾದ ಹೊಂಡವನ್ನ ತೆಗಿತಾನಂತೆ, ಅಲ್ಲಿ ನೀರನ್ನ ನಿಲ್ಲಿಸ್ತಾನಂತೆ. ಯಾಕೆಂದ್ರೆ ಕುರಿ ಹರಿಯುವಂತ ನೀರನ್ನು ನೋಡಿದ್ರೆ ಗಾಬರಿ ಆಗ್ತದಂತೆ, ಆ ಹೊಂಡದಲ್ಲಿದ್ದು ನೀರು ಕುಡಿತದೆ. 2 ಕಾರಣ. ಒಂದು ಕಾರಣ, ಅದರಲ್ಲಿ ತಾನು ಕುಡಿಯುವಾಗ ಅದರಲ್ಲಿ ತನ್ನ ಮುಖವನ್ನು ನೋಡ್ತದಂತೆ, ಆಲೋಚನೆ ಮಾಡಿ. ಮತ್ತು ಅದು ಕುಡಿಯುವಾಗ
ಅದರಿಂದ ಅದರ ಹಿಂದೆ, ಕುರಿಯ ಹಿಂದೆ ನಿಂತಿರುವ ತನ್ನ ತನ್ನನ್ನ ಕುರಿಯನ್ನಾಗಿ ಮಾಡಿಕೊಂಡ ತನ್ನ ಕುರುಬನ ಮುಖವನ್ನು ನೋಡ್ತದಂತೆ. ಇದನ್ನು ಏನ್ ಹೇಳ್ತದೆ ಅಂದ್ರೆ, ಹಸ್ರಾದಂತ ಹುಲ್ಲುಗಾವಲು ದೇವರ ವಾಕ್ಯ. ಆ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ವಿಶ್ರಾಂತಿಕರವಾದಂತ ನೀರಿಗೆ ಬರಬೇಕು. ಅಲ್ಲಿ ಬಂದ್ರೆ ನಾವು ನೋಡುವಂಥದ್ದು ನಮ್ಮ ಸ್ವಂತ ಜ್ಞಾನದಿಂದ ಅದನ್ನು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ದಿವಸದಲ್ಲಿ ನೋಡ್ಬೋದು, ನಾನು ಅನೇಕ ಕಡೆಗಳಲ್ಲಿ ಸಭಾ ಹಿರಿಯರುಗಳಿಗೆ ಹೇಳಿದ್ದೇನೆ, ನೋಡಿ, ಆರಾಧನೆ ಎಂಬುದಾಗಿ ಹೇಳ್ತೀವಿ, ಆರಾಧನೆಗೆ ಎಂಬುದಾಗಿ ಒಂದು ಸಮಯವನ್ನು ಕೊಡ್ತೇವೆ. ಆದ್ರೆ ಆರಾಧನೆಗಿಂತ ಬಹಳ ಬೇರೆ ಬೇರೆ ವಿಷಯಗಳನ್ನು ನಾವು ಹೇಳ್ತೇವೆ. ಆರಾಧನೆಯಲ್ಲಿ ಬೈಬಲ್ ಸ್ಟಡಿ ಅಥವಾ ಬೇರೆ ಬೇರೆ ಅವರ ಕುಂದುಕೊರತೆಗಳನ್ನ ಹೇಳುವಂತ ಸ್ಥಿತಿ ಅಲ್ಲ. ಆರಾಧನೆ ಬರೀ ಆರಾಧನೆ, ದೇವರನ್ನ ನೋಡ್ತಾ ಇರುವಂತ ಹಿಂದಿರುವಂತ ಕುರುಬನ ಮುಖವನ್ನು ನೋಡ್ತೇವೆ. ಅದನ್ನ ನೋಡುವಂಥದ್ದು ಹೇಗೆ ಅಂದ್ರೆ, 5 ಕಾಂಡಗಳಲ್ಲಿ ದೇವರು ತನ್ನ ಏನು ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಹಸುರುಗಾವಲುಗಳಲ್ಲಿ ತಂಗಿಸ್ತಾನೆ ಎನ್ನುವಾಗ ನಾನು 103ನೇ ಕೀರ್ತನೆಯಲ್ಲಿ ನಾನು ನೋಡ್ತೇನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಅಂತ ಹೇಳಿ ಸುಮಾರು 5 ವಿಷಯಗಳನ್ನ ತಿಳಿಸ್ತಾನೆ. ಹಸ್ರಾದಂತ ಹುಲ್ಲುಗಾವಲು, ವಿಶ್ರಾಂತಿ ಹುಲ್ಲುಗಾವಲು ನಾವು ಮೇಯುವಾಗ ಇದನ್ನ ನಾವು ಕಾಣ್ತೇವೆ. ಏನಪ್ಪ, ನೀರನ್ನು ಕುಡಿಯುವಾಗ ಅದರಲ್ಲಿ ಆತನು ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಮುಂದೆ ನನ್ನನ್ನು ವಿಮೋಚಿಸುವಂಥವನು, ಮತ್ತೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತ, ಆ ರೋಗಗಳು ಮಾನಸಿಕ, ಆತ್ಮಿಕ ಮತ್ತು ಶಾರೀರಿಕ, ನನ್ನ ವಂಶದ ಹಿನ್ನೆಲೆಯಿಂದ ಬಂದಿದ್ದು, ನನ್ನ ಗುಣಗಳು, ಇದೆಲ್ಲವನ್ನು ಆತ ನೀಗಿಸುವಾಗ ಆಗ ನನಗೆ ಮೊದಲನೇ ಹೆಜ್ಜೆ, ನನಗೆ ದೇವರನ್ನ ನಾನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಆತನಲ್ಲಿ ನಾನು ಸಂತೋಷಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ರೆ ಯೋಚನೆ ಮಾಡೋಣ, ಕುರಿಯಾದಂಥ ನಾನು, ಮಗುವಾದಂಥ ನಾನು, ಚಿಕ್ಕ ಕುರಿಯಾದಂಥ ನಾನು ಕುರುಬನನ್ನ ನೋಡಿ ಆತನ ಮಹಾಪರಿಶುದ್ಧತೆಯನ್ನ, ಸರ್ವಶಕ್ತತೆಯನ್ನ ನಾನು ನೋಡ್ಲಿಕ್ಕೆ ಸಾಧ್ಯವ? ಈ 5 ಕಾಂಡಗಳಲ್ಲಿ ನೋಡುವಾಗ ದೇವರು ತನ್ನ ಪರಿಶುದ್ಧ ತಾನು ಯಾರು ಅನ್ನೋಂತ ತೋರಿಸ್ತಾನೆ. ನಾನು ಯೆಹೋವನು ಅಂತ ಆತನು ಅನೇಕ ಯಜ್ಞಗಳನ್ನ, ಸಮಾಧಾನ ಯಜ್ಞ ಮತ್ತು ಆತನ ಒಂದೊಂದು ವಿಷಯಗಳನ್ನ ತಿಳಿಸ್ತಾ ಬರ್ತಾ ಇದ್ದಾನೆ. ಒಂದೊಂದು ಯಜ್ಞವನ್ನ ನೋಡುವಾಗ ನಾನು ಅದನ್ನು ಒಂದೊಂದನ್ನು ವಿವರಿಸ್ಲಿಕ್ಕೆ ಬೇಕಾದಷ್ಟು ಸಮಯ ಆಗ್ತದೆ. ಆದ್ರೆ ನಾನು ಅದನ್ನು ನಿಮಗೆ ಓದ್ಲಿಕ್ಕೆ, ಯಾಕಂದ್ರೆ ನೀವು ತಿಳಿದಂಥವರಿಗೆ ನಾನು ಅದನ್ನ ತಿಳಿಸ್ತೇನೆ. ಹಾಗಿದ್ರೆ ನಾನು ಗಮನಿಸ್ಲಿಕ್ಕಾಗುವಂತೆ ಹಸರಾದಂತ ಹುಲ್ಲುಗಾವಲಲ್ಲಿ ನಾನು ತಿಂದರೆ ಮಾತ್ರ ನನಗೆ ಅದನ್ನ ಅರ್ಥ ಆಗ್ತದೆ. ನಾನು ಇನ್ನೂ ಮುಂದೆ ಹೇಳ್ತಾ ಇದ್ದೆ ಏನಂದ್ರೆ, 22ನೇ ಕೀರ್ತನೆ ನನಗೆ ಹೇಳುವಂಥದ್ದು ಏನಂದ್ರೆ, ನೀನು ಪಾಪ ಸಂಬಳವಾದಂತ ನರಕದಿಂದ ನೀನು ಬಿಡುಗಡೆ ಆಗಿ ನೀನು ನೀತಿವಂತನು ಎಂಬಂತ ಶಬ್ದ, ನನ್ನ ಮಗನು ಎಂಬುದಾಗಿ ದೇವರು ತಕೊಂಡಿದ್ದು ನೋಡ್ತೇವೆ. ಮತ್ತೆ ಅದೇ ಸಮಯದಲ್ಲಿ 23ನೇ ಕೀರ್ತನೆ ಮೊದಲನೇ 4 ವಚನದಲ್ಲಿ, ಅದನ್ನ 4 ವಚನದಲ್ಲಿ ಆತನು ವಿಶ್ರಾಂತಿಕರವಾದಂತ ನೀರುಗಳ ಬಳಿ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಯುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ್ಲೂ ನೀನು ಹತ್ತಿರದನ್ನು ಕೇಡಿಗೆ ಹೆದರೇನು ಅನ್ನೋ ಅಷ್ಟು ವಚನ, ನಾನು ನನ್ನ ಕರ್ತನನ್ನ ನಾನು ನೋಡ್ಲಿಕ್ಕೆ ಅಥವಾ ಆತನಲ್ಲಿ ಆನಂದಿಸ್ಲಿಕ್ಕೆ ಸಹಾಯಕವಾಗುವಂತ ಬೆಳವಣಿಗೆಯನ್ನು ತೋರಿಸ್ತಾನೆ. ಅದಕ್ಕೆ ಏನಂತ ಹೆಸರು ಅಂದ್ರೆ, ನನ್ನ ಪಾಪದ ಶಕ್ತಿಯಿಂದ ನನ್ನನ್ನು ಬಿಡಿಸ್ತಾನೆ. ಯಾಕೆಂದ್ರೆ ನಾನು ಆತನ ಕುರಿ ಅಂದ್ರೆ ಎಷ್ಟು ಕುರಿನೇ, ನಾನು ಇನ್ನೂ ತಪ್ಪದಾರಿಗೆ ಹೋಗುವಂಥವನು. ಮಕ್ಕಳು ಹುಟ್ಟಿದ ಕೂಡಲೇ ಅವ್ರನ್ನ ಬಹಳ ಶುದ್ಧವಾಗಿ ನಾವು ಬಹಳ ದೊಡ್ಡದಾಗಿ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ನಾವು ಅಂಗೀಕರಿಸಿದ ಕೂಡಲೇ, ಕೆಲವು ಕಡೆ ಹೀಗೆ ನಾನು ಕೇಳಿದ್ದೇನೆ, ಸ್ವಾಮಿ ನೀನು ಅಂಗೀಕರಿಸಿದ್ರೆ ನೀನು ಪವಿತ್ರನಾಗಿರ್ಬೇಕು ಎಂಬುದಾಗಿ. ಹೌದು, ಪವಿತ್ರನಾಗಿರ್ಲಿಕ್ಕೆ ನನ್ನನ್ನ ಬೆಳೆಸೋದಕ್ಕೆ 4 ವಚನಗಳು ಕೊಡ್ತಾನೆ. ಒಂದೊಂದು ವಚನವನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಹಸ್ರಾದಂತ ಹುಲ್ಲುಗಾವಲಲ್ಲಿ ತಂಗಿಸಿ ವಿಶ್ರಾಂತಿಕರವಾದಂತ ನೀರುಗಳ ಬಳಿಗೆ ಬರುವಾಗ ನಾನು ಆತನ ನೋಡ್ತೇನೆ. ಅಂದ್ರೆ ಪ್ರಾರ್ಥನೆಯಲ್ಲಿ ನೋಡ್ತೇನೆ. ಪ್ರಾರ್ಥನೆ ಅನ್ನುವಂಥದಕ್ಕೆ ನಾವು ಅನೇಕ ವಿಷಯಗಳನ್ನ ಹೇಳ್ತೇವೆ. ಆದ್ರೆ ಸರಿಯಾದಂತ ರೀತಿಯಲ್ಲಿ ಹೇಳುವಾಗ ಅದರಲ್ಲಿ ಹೀಗಿದೆ, ಆಕ್ಟ್ಸ್ ಎಂಬುದಾಗ ACTS ಎಂಬಂತ ಶಬ್ದವನ್ನ ಯಾರೋ ಒಬ್ಬ ಭಕ್ತನದ್ ಬರೆದಿದ್ದಾನೆ. ಅಂದ್ರೆ ಅಡೋರೇಷನ್ಗೆ ನಿಜವಾದಂತ ಅರ್ಥವನ್ನ ನಾನು ಹುಡುಕ್ತಾ ಇದ್ದೀನಿ, ಇನ್ನೂ ಸಿಗ್ಲಿಲ್ಲ. ಅದಕ್ಕೆ ತಕ್ಕದಾದಂತ ಅರ್ಥ ಸ್ತುತಿ ಇರ್ಬೋದು, ಸ್ತೋತ್ರ ಇರ್ಬೋದು, ಮತ್ತೆ ವಂದನೆ ಇರ್ಬೋದು, ಆರಾಧನೆ ಇರ್ಬೋದು, ಏನೇ ಇರ್ಬೋದು. ಆದ್ರೆ ಅಡೋರೇಷನ್ ಅನ್ನೋದು ಬಹಳ ಶ್ರೇಷ್ಠವಾದದ್ದು.
ಆ ಅಡೋರೇಷನ್ ಯಾವಾಗ ಅಂತ ನೋಡಿದ್ರೆ, ಇಂದಿನ ಕಾಲದಲ್ಲಿ ದೇವರು ತನ್ನ ಮಹಾಪರಿಶುದ್ಧ ಸ್ಥಳದಲ್ಲಿ ಅಥವಾ ಆತನ ಜನರಿಗೆ ಕಾಣಿಸಿಕೊಳ್ಳುವ ಆತನು ಆ ಅಡೋರೇಷನ್ ತನ್ನ ಒಂದು ಪರಿಶುದ್ಧತ್ವ, ತನ್ನ ದೈವತ್ವವನ್ನು ತೋರಿಸ್ಲಿಕ್ಕಾಗಿ ಒಂದು ಜನಾಂಗವನ್ನೇ ಆರಿಸ್ಕೊಂಡು, ಲೇವಿಯ ಜನಾಂಗ, ಅವರಲ್ಲಿ ಯಾಜಕರನ್ನ ಸಾಗರಿಸ್ತಾನೆ. ಯಾಜಕರು ಹೇಗೆ ಅವರು ತಮ್ಮ ಬಟ್ಟೆಗಳನ್ನು ಹಾಕ್ಬೇಕು, ಯಾವ ರೀತಿಯಲ್ಲಿ ಇರಬೇಕು, ಅಲ್ಲಿ ಹೋಗಿ ಹೇಗೆ ಆರಾಧನೆ ಮಾಡಬೇಕು, ಹೊರಗಡೆ ಎಲ್ಲ ಜನರು ಎಷ್ಟು ಭಯಭಕ್ತಿ ನಾವು ನೋಡ್ತೇವೆ. ಪಾರ್ಡನ್, ಯಾರೋ ಏನೋ ಹೇಳಿದ್ರು ಅಂಕಲ್. ರೆಕಾರ್ಡ್ ಆಗ್ತಾ ಇದೆ ಅಂಕಲ್, ಏನಿಲ್ಲ, ಕಂಟಿನ್ಯೂ ಮಾಡಿ. ಹೌದಾ, ಸರಿ ಸರಿ. ಹಾಗಿದ್ರೆ ಆ ಒಂದು ಅಡೋರೇಷನ್ ಅನ್ನುವಾಗ ಅದನ್ನ ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆಗಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡುವಾಗ ಯಾಜಕರು ಮಾಡ್ತಾ ಇದ್ದಂತ ಆ ಅಡೋರೇಷನ್ ಹೇಗೆ ಇತ್ತು ಎಂಬುದಾಗಿ ಹೇಳುವಾಗ ಒಂದು ಚಿಕ್ಕ ಉದಾಹರಣೆ ಹೇಳಿದ್ರೆ ಅರ್ಥ ಆದೀತು. ಆ ಯಾಜಕರು ಮಹಾಪರಿಶುದ್ಧ ಸ್ಥಳ ಅಂಗಳ ಎಂಬುದಾಗಿತ್ತು ಎಂಬುದಾಗಿ ನಮಗೆ ಗೊತ್ತಿದೆ. ಆದ್ರೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಯಾಜಕರು ಶುಚೀಭೂತರಾಗಿ ದೇವರು ನೇಮಿಸಿದಂತ ಬಟ್ಟೆಗಳನ್ನು ಹಾಕಿಕೊಂಡು, ಪೇಟಗಳನ್ನು ಹಾಕಿಕೊಂಡು, ದೇವರು ನೇಮಿಸಿದಂತ ಡ್ರೆಸ್ ಹಾಕಿ ಒಳಗಡೆ ಹೋಗ್ಬೇಕಾಗಿತ್ತು. ಅಷ್ಟೇ ಅಲ್ಲ, ಹೋಗಿ ಬಹಳ ಭಯಭಕ್ತಿಯಿಂದ ಅವರು ದೇವರಿಗೆ ಧೂಪವನ್ನ ಅರ್ಪಿಸ್ಬೇಕಾಗಿತ್ತು, ದೇವರನ್ನ ಆರಾಧಿಸ್ಬೇಕಾಗಿತ್ತು. ಅದಕ್ಕೆ ಒಂದು ಉದಾಹರಣೆ ಏನಂತೆ, ಅದನ್ನು ಅನುಸರಿಸ್ತಾ ಇದ್ರು ಅಂತ ಏನಂದ್ರೆ, ಇವನು ಸ್ನಾನಿಕನಾದಂತ ಯೋಹಾನನ ಸಮಯದಲ್ಲಿ ಜಕರಿಯನು ದೇವರ ಹತ್ರ ಹೋಗಿ ಆರಾಧನೆ ಮಾಡುವಾಗ ಆತನ ಹೊರಗಡೆ ಇದ್ದು ಆತನ ಆ ದೇವರನ್ನ ಆರಾಧನೆ ಮಾಡಿ ಯಜ್ಞವನ್ನು ಅರ್ಪಿಸಿ ಹೊರಗಡೆ ಬಂದಾಗ ಮೂಕನಾಗ್ತಾನೆ ದೇವದರ್ಶನ ಆದ ನಂತರ. ಅಂದ್ರೆ ಏನರ್ಥ, ಹೊರಗಡೆ ಬಂದವರು ಹೇಳಿದ್ರಂತೆ ಈತನಿಗೆ ದೇವದರ್ಶನ ಆಗಿರ್ಬೋದು ಎಂಬುದಾಗಿ. ಹಾಗಿದ್ರೆ ದೇವರನ್ನ ಆರಾಧಿಸ್ಲಿಕ್ಕೆ ಹೋದಾಗ ನಮ್ಮ ಇಹಲೋಕದ ಎಲ್ಲಾ ವಿಷಯಗಳನ್ನು ಮರೆತು ದೇವಾದಿ ದೇವನನ್ನು, ಅದನ್ನೇ ಯೇಸು ಹೇಳಿದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಯಾವಾಗ ಪರಲೋಕದಲ್ಲಿದ್ದಂತ ದೇವರಂತ ಪರಿಶುದ್ಧನು, ಮಹಾಶಕ್ತಿವಂತನು, ಎಲ್ಲವನ್ನ ಸೃಷ್ಟಿಕರ್ತನು, ಆತನನ್ನ ನಮ್ಮ ತಂದೆ ಎಂಬುದಾಗಿ ಕರೆಯುವಂತ ಹಕ್ಕನ್ನ 22ನೇ ಕೀರ್ತನೆ ಆರಂಭದಲ್ಲಿ ನಾವು ದಾಟಿ ಬಂದರೆ ಮಾತ್ರ. ಹಾಗಿದ್ರೆ ನಾನು ಯೇಸುಸ್ವಾಮಿಯನ್ನ ಅಂಗೀಕರಿಸ್ಲಿಕ್ಕೆ ಆತನು ಅನುಭವಿಸಿದ ಶ್ರಮೆ ಎಂಥ ಘೋರವಾಗಿತ್ತು, ಅದನ್ನು ನಾನು ಅನುಭವಿಸ್ಬೇಕಾಗಿತ್ತು. ದೇವರು ಅದನ್ನು ನೀಗಿಸಿದ್ದಾನೆ. ಆತನ ಪುನರುತ್ಥಾನದಲ್ಲಿ ಆತನು ನನಗೆ ಕೊಟ್ಟಿರುವಂತಹ ದೊಡ್ಡ ಬಿರುದು, ನನ್ನನ್ನು ಪರಿಶುದ್ಧನೂ ಎಂಬುದಾಗಿ, ನನ್ನ ನೀತಿವಂತನೂ ಎಂಬುದಾಗಿ, ಆತನ ಪಾಪದ ಸಂಬಳವಾದ ನರಕದಿಂದ ಬಿಡುಗಡೆ ಮಾಡಿದ್ದಾನೆ ಎಂಬಂತ ಸಂತೋಷದಿಂದ ನನ್ನನ್ನು ಜಸ್ಟಿಫೈ ಮಾಡಿದ್ದಾರೆ. ಅಂದ್ರೆ ನೀತಿವಂತನೆಂಬುದಾಗಿ ನಿರ್ಣಯಿಸಿ ನನ್ನನ್ನು ಮಗು ಎಂಬುದಾಗಿ ಕರೆದಿದ್ದಾನೆ. ಮಗು ಎಂಬುದಾಗಿ ಕರೆದು ಕೂಡಲೇ ನಾನು ಮಹಾಪರಿಶುದ್ಧನಾಗುವುದಿಲ್ಲ. ಅದರಿಂದ 4 ವಚನಗಳಲ್ಲಿ ಒಂದೊಂದು ವಚನದಲ್ಲಿ ಬಹಳ ತುಂಬಾ ಸ್ಟ್ರಿಕ್ಟ್ ಆಗಿ ನನ್ನನ್ನ ಬೆಳೆಸ್ತಾ ಇದ್ದಾನೆ. ನನಗೆ ಬೇಕಾದಂತ ಒಂದೊಂದು ಕಾರ್ಯಗಳನ್ನ ತಿಳಿಸ್ತಾ ಬರ್ತಾ ಇದ್ದಾನೆ. ಹಾಗಿದ್ರೆ ನಾವು ಆರಾಧನೆ ಮಾಡುವಾಗ, ಆತನನ್ನು ಆರಾಧಿಸುವಾಗ, ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ ನಮಗೆ ನಮ್ಮ ತಂದೆ ಎಂಬುದಾಗಿ ಹೇಳಿಕೊಳ್ಳುವಂತ ಹಕ್ಕನ್ನ ನಮಗೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ನಾವು ಕ್ರಾಸ್ ಅಥವಾ ಶಿಲುಬೆಯ ಆ ಬೆಟ್ಟವನ್ನ ದಾಟಿ ಬಂದಿದ್ದೇವೆ. ಬಂದು 23ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಾವು ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಉದಾಹರಣೆಗೆ ಒಂದು ಚಿಕ್ಕ ಉದಾಹರಣೆ, ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಾಗ ನಾವು ಅಬ್ಸರ್ವ್ ಮಾಡುವಾಗ, ಉದಾಹರಣೆ ನನ್ನ ಮಕ್ಕಳನ್ನ ತೆಗೆದುಕೊಳ್ಳುವಾಗ ನಾನು ಹೆಚ್ಚಾಗಿ ಹೊರಗಡೆ ಹೋಗ್ತಾ ಇದ್ದೆ, ಮಕ್ಕಳು ಮನೆಯಲ್ಲಿ ಇರ್ತಾ ಇದ್ರು. ನಾನು ಹೋದ ಕೂಡಲೇ ನನ್ನನ್ನು ಅಪ್ಕೊಳ್ತಾ ಇದ್ರು. ಅವ್ರು ಯಾವ ಸ್ಥಿತಿಯಲ್ಲಿದ್ರು ಬಂದು ಅಪ್ಕೊಳ್ತಾ ಇದ್ರು. ನಾನು ಅವರನ್ನ ನಾನು ಮುದ್ದಿಸ್ತಾ ಇದ್ದೆ. ಆದ್ರೆ ಅದರಲ್ಲಿ ಒಂದು ಮಗು ಏನೇ ತಿಂಡಿ ತಗೊಂಡು ಹೋದ್ರು ಅವ್ರಿಗೆ ನನ್ನ ಬೇಕಾಗಿತ್ತು. ನನ್ನ ದೊಡ್ಡ ಮಗಳು ಹೇಳೋದು, ಯಾರೋ ಫ್ರೆಂಡ್ಸ್, ಡು ಯು ನೋ ಹೌ ಈಸ್ ಮೈ ಫಾದರ್? ಇಫ್ ಹಿ ಸ್ಟ್ರೆಚಸ್ ಹಿಸ್ ಹ್ಯಾಂಡ್ ಹಿ ಕ್ಯಾನ್ ಟಚ್ ಹೆವೆನ್ ಅನ್. ಚಿಕ್ಕ ಮಗಳು ಹೇಳ್ತಾ ಇಲ್ಲ, ನಮ್ಮಪ್ಪ ಎಷ್ಟು ದೊಡ್ಡವ್ರು ಗೊತ್ತಾ, ಕೈ ಚಾಚಿದ್ರೆ ಆಕಾಶ ಮುಟ್ಬೋದು ಅಂತ, ಪರಲೋಕ ಮುಟ್ಬೋದು ಅಂತ. ಆವಾಗ ನನ್ನ ಮಕ್ಕಳಿಗೆ ಅವ್ರಿಗೆ ಬೇಕಾದಂತ ತಿಂಡಿ ತೀರ್ಥಗಳು, ಅವರ ಬಟ್ಟೆ ಗಿಟ್ಟೆ ಏನು ತೆಕ್ಕೊಡುವಂತ ಶಕ್ತಿ ಇರಲಿಲ್ಲ ನನಗೆ. ಆದ್ರೆ ಮಕ್ಕಳ ಪ್ರೀತಿ ಈ ದಿವಸ ನಾನಷ್ಟೇ, ನಾನು ಕರ್ತನಿಗೆ ಮಗು, ನಾನು ಕುರಿ, ಆತನ ನನಗೆ ಕುರುಬನು, ಆತನ ಸನ್ನಿಧಿಗೆ ನಾನು ಬಂದಿದ್ದೇನೆ. ಆತನನ್ನು ನಾನು ಹಸರಾದ ಹುಲ್ಲುಗಾವಲಲ್ಲಿ ನಾನು ಆತನನ್ನು ನೋಡ್ತೇನೆ. ಆತನನ್ನು ನೋಡುವಾಗ ವಿಶ್ರಾಂತಿಕರವಾದಂತ ಆ ಒಂದು ನೀರಿನಲ್ಲಿ ನಾನು ಕುಡಿತೇನೆ.
ನಾನು ಅದನ್ನ ಹೀಗೆ ಕನ್ಕ್ಲೂಡ್ ಮಾಡ್ತೇನೆ. ಈ ದಿವಸ 2ನೇ ವಚನದಲ್ಲಿ, ಎರಡನೇ ವಚನದಲ್ಲಿರುವಂತ ಹಸ್ರಾದಂತ ಹುಲ್ಲುಗಾವಲು, ನಾನು ವಿವರಿಸುವುದಿಲ್ಲ ಹುಲ್ಲುಗಾವಲು ಯಾವ ರೀತಿಯಲ್ಲಿ, ಆತನು ದೇವರ ವಾಕ್ಯ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಾನು ಒಂದೊಂದಕ್ಕೂ ಉದಾಹರಣೆ ಹೇಳಿ ಮಕ್ಕಳಿಗೆ ಹೇಳ್ತಾ ಇದ್ದೆ. ಆತನು ಆ ದೊಣ್ಣೆ, ಆತ ನಮ್ಮನ್ನ ಶಿಕ್ಷಿಸ್ತಾನೆ, ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದೆ. ಒಂದೊಂದಕ್ಕೂ ಉದಾಹರಣೆ ಹೇಳ್ತಾ ಬರ್ತಾ ಇದ್ದೆ. ಮತ್ತು ದೇವರ ವಾಕ್ಯದ ಪ್ರಕಾರವಾಗಿ ಆ ದೇವರ ವಾಕ್ಯದಲ್ಲಿ ಹೇಗಿದೆ ಅದನ್ನು ತಿಳಿಸ್ತಾ ಇದ್ದೆ ಒಂದೊಂದು ವಾಕ್ಯನ. ಯಾಕಂದ್ರೆ ಒಂದೊಂದು ವಾಕ್ಯ, ಒಂದೊಂದು ಶಬ್ದ, ಒಂದೊಂದು ವಾರದಲ್ಲಿ ಅವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ನಾವು ಇಲ್ಲಿ ತಿಳಿದಂತವರಾದಂತ ನಿಮಗೆ ದೇವರ ವಾಕ್ಯ ಏನು ಎಂಬುದಾಗಿ ನಮಗೆ ಗೊತ್ತಿದೆ. ಎಷ್ಟೋ ಸಾರಿ ಹೀಗಿದೆ, ದೇವರಿಗೆ ನಾವು ಕೆಲವು ಸಭೆಗಳಲ್ಲಿ ನಾನು ನೋಡಿದ, ಯಾರನ್ನು ನಾನು ಖಂಡ ಮಾಡುವುದಿಲ್ಲ, ದಯಮಾಡಿ ಕ್ಷಮಿಸಿ. ಯಾವ ಸೇವಕರನ್ನು ನಾನು ಹೀನೈಸುವುದಿಲ್ಲ, ಕ್ಷಮಿಸಿ. ಆದ್ರೆ ನಾನು ಕಂಡದ್ದು, ನನಗನ್ವಯಿಸಿದ್ದು, ನಾವು ಆರಾಧನೆ ಸಮಯದಲ್ಲಿ ದೇವರಿಗೆ ನಾವು ಬೈಬಲ್ ಸ್ಟಡಿ ಕೊಡುವಂತ ರೀತಿಯಲ್ಲಿ ಆರಾಧನೆ ಮಾಡ್ತೇವೆ. ಅಂದ್ರೆ ದೇವರ ವಾಕ್ಯವನ್ನು ರೆಫರ್ ಮಾಡಬಾರ್ದು ಅಂತ ಹೇಳಲಿಲ್ಲ, ಮಾಡ್ಬೇಕು, ದೇವರು ಹೇಳಿದಂಥದ್ದು ನೆನಪು ಮಾಡ್ಬೇಕು. ಆದ್ರೆ ನಾವು ಹೇಳುವಂತ ವಿಧಾನದಲ್ಲಿ ನಾವು ದೇವರಿಗೆ ಬೈಬಲ್ ಸ್ಟಡಿ ಕೊಡುವಂತ ರೀತಿಯಲ್ಲಿ ಮಾಡ್ತೇವೆ. ಮತ್ತು ನಾವು ಕೇಳುವಂಥದ್ದು, ನಾವು ಆತನ ಹತ್ರ ನಾವು ಕೇಳುವಂಥದ್ದು ಏನೋ ನಾವು ಆತನ ಒಂದು ಮಹತ್ವವನ್ನು ತಿಳಿಯದೆ ನಾವು ಕೇಳ್ತೇವೆ ಅಲ್ವೇ? ಆಲೋಚನೆ ಮಾಡೋಣ. ನಾವು ಹಸಿರಾದಂತ ಹುಲ್ಲುಗಾವಲಲ್ಲಿ ತಂಗಿಸುವಾಗ, ದೇವರವಾಗ ವಿಶ್ರಾಂತಿಕರವಾದಂತ ನೀರಿನಲ್ಲಿ ಬರುವಾಗ ಹೇಗೆ ಬರಬೇಕು? ನಾವು ಎಷ್ಟೋ ಕಡೆಗಳಲ್ಲಿ ನೋಡ್ತೇವೆ. ದೇವರ ವಾಕ್ಯ ನಾನು ಸಪ್ರೇಟ್ ಆಗಿ ನಾನು ಬೈಬಲ್ ತೆಗಿಲಿಕ್ಕೆ ಆಗ್ತಾ ಇಲ್ಲ, ನಾನು ಹೇಳ್ತೇನೆ. ದೇವರು ಹೇಳಿದ್ದೇನೆಂದ್ರೆ, ಈ ಎಲಿಯನ ಒಂದು ಚಿಕ್ಕ ಉದಾಹರಣೆಯನ್ನು ನಾನು ಮುಂದೆ ಹೇಳ್ತೇನೆ. ಆತನು ಇಸ್ರಾಯೇಲ್ ಸಮಾರ್ಯ ಪಟ್ಟಣಕ್ಕೆ ಹೋಗಿ ಇಸ್ರಾಯೇಲ್ರಿಗೆ, ಅಂದ್ರೆ ಯಹೂದ್ಯರು ಬಿಟ್ಟು ಇಸ್ರಾಯೇಲ್ರಿಗೆ ಹೇಳ್ತಾ ಇದ್ದ, ಅಹಾಬನಿಗೆ ಹೇಳ್ತಾ ಇದ್ದ. ಅಲ್ಲಿ ಅಹಾಬ ಮತ್ತು ಇಜ್ಬೇಲ್ ರಾಣಿ ಅವರು ಬಾಳ್ ದೇವತೆಯನ್ನ ಆರಾಧಿಸ್ತಾ ಇದ್ರು. ಈತನ ಅಲ್ಲಿ ಹೋಗಿ ದೇವರ ಅಪ್ಪಣೆ ಪ್ರಕಾರವಾಗಿ ಆತನ ಅಲ್ಲಿ ಹೋಗಿ ಆತನಿಗೆ ಚಾಲೆಂಜ್ ಮಾಡ್ತಾನೆ. ನೀವು ಕರ್ಮೆಲ್ ಬೆಟ್ಟದಲ್ಲಿ ಹೋಗಿ ನೀವು ಆರಾಧನೆ, ನೀವು ಬಾಳ್ ದೇವತೆಯನ್ನು ಪೂಜೆ ಮಾಡ್ತಾನೆ, ನಿನ್ನ ಪೂಜಾರಿಗಳನ್ನ ಕರಿ, ಅವರನ್ನ ಕರಿ, ನಾನು ಬರ್ತೇನೆ. ಎರಡೂ ಯಜ್ಞವೇದಿಯನ್ನು ಕಟ್ಟೋಣ. ನಾವು ಬೆಂಕಿ ಹಚ್ಚಬಾರ್ದು, ಎಲ್ಲವನ್ನ ಕಟ್ಟಿ ಯಜ್ಞ ಪಶುವನ್ನೆಲ್ಲ ಇಟ್ಟು ನಾವು ಪ್ರಾರ್ಥನೆ ಮಾಡೋಣ. ಯಾರ ಪ್ರಾರ್ಥನೆ ಮೆಚ್ಚಿ ಯಾವ ದೇವರು ಅದಕ್ಕೆ ಬೆಂಕಿಯನ್ನು ಕಳಿಸ್ತಾನೋ ಅದೇ ನಿಜವಾದ ದೇವರು ಎಂಬುದಾಗಿ ಚಾಲೆಂಜ್ ಮಾಡ್ತಾನೆ. ಅಲ್ಲಿ ಮಾಡುವಾಗ 400 ಜನರು ಬಾಳ್ ದೇವತೆಗಳು ಮತ್ತು ಅಷ್ಟರೇ ದೇವತೆಗಳ ಯಾಜಕರು ಒಂದು 450, 350, 400 ಒಟ್ಟು ಅಷ್ಟು ಜನರು ಬರ್ತಾರೆ. ಇಡೀ ಇಸ್ರಾಯೇಲ್ ಜನರಲ್ಲಿ ಕಾದಿದ್ದಾರೆ. ಅಲ್ಲಿ ಮಾಡುವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರ ಮೈಕೆಲ್ಲ ಗಾಯ ಮಾಡ್ಕೊಂಡು ಕುಣಿದಾಡ್ಕೊಂಡು ಆರಾಧನೆ ಮಾಡ್ತಾರೆ, ಬರಲ್ಲ. ಆದ್ರೆ ಇವನು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿ ಬಿದ್ದು ಅದು ತುಂಬಾ ನೀರಿದ್ರುನು ಅದನ್ನ ಮುಚ್ಚಿಸಿ, ಅದನ್ನ ಬತ್ತಿಸಿ ದೇವರು ಅದನ್ನ ಅಂಗೀಕರಿಸ್ತಾನೆ. ಅಂದ್ರೆ ದೇವ್ರು ಇರುವಂಥದ್ದು. ಜನರೆಲ್ಲ ನೋಡಿ ಯೆಹೋವನ ದೇವರು ಎಂಬುದಾಗಿ. ಅಷ್ಟಕ್ಕೆ ಅವನ್ ನಿಲ್ಲಿಸಿಲ್ಲ, ಅವನು ಮನುಷ್ಯನಾದ. ಅವನೇನ್ ಮಾಡ್ದ, ಆತನ ಮೊಣಕಾಲ್, ಸ್ವಾಮಿ 3.5 ವರ್ಷದಿಂದ ಮಳೆ ಇಲ್ಲ, ನೀವೊಂದು ಮಳೆ ಕೊಡು ಸ್ವಾಮಿ ಅಂತ ಕೇಳುವಾಗ ಆತನ ಸೇವಕನನ್ನು ಹೇಳ್ತೇವೆ, ಹೋಗಿ ಅಲ್ಲಿ ನೋಡು, ಬೆಟ್ಟದ ಮೇಲೆ ನಿಂತು ನೋಡು, ಮಳೆ ಬರ್ತದ. ಆತನ ಹೋದ, ಇಲ್ಲ, ಹೋಗಿ ಬಂದಿಲ್ಲ. ಕಡೆಯಾಗಿ ಹೇಳ್ತಾನೆ, ಹಂಗಾಗಲ್ದ, ಮೋಡ ಬರ್ತದೆ ಎಂಬುದಾಗಿ. ಅವಾಗ ಹೇಳ್ತಾನೆ, ದೊಡ್ಡ ಮಳೆ ಬರ್ತದೆ, ರಾಜನಿಗೆ ಹೇಳು, ಅಹಾಬನಿಗೆ ಹೇಳು, ಇಲ್ಲಿಂದ ಬೇಗ ಹೋಗ್ಲಿಕ್ಕೆ ಹೇಳು, ಆ ಬೆಟ್ಟವನ್ನು ಇಳಿದು ಹೋಗ್ಲಿಕ್ಕೆ ಹೇಳು ಅಂತ ಹೇಳಿ, ಈತನು ಆ ಖುಷಿಗೆ ಏನ್ ಮಾಡ್ತಾನೆ, ಆತನಿಗೆ ಒಂದು ಲಿಫ್ಟ್ ಕೊಡು ಅಂತ ಅಂದಿದ್ರೆ ಆಗ ರಥದಲ್ಲಿ 4-5 ಕುದುರೆಗಳನ್ನು ಕಟ್ಟಿದಂತ ರಥದಲ್ಲಿ ಕೂತ್ಕೊಳ್ಬಹುದಾಗಿತ್ತು. ಆದ್ರೆ ಅವನ ಆ ಒಂದು ಎಕ್ಸೈಟ್ಮೆಂಟ್, ಆತನಿಗೆ ಆದಂತ ಖುಷಿಯಲ್ಲಿ ಆತನು ನಡು ಕಟ್ಟಿಕೊಂಡು ಆ ರಥಕ್ಕೂ ಮುಂದೆ ಓಡ್ತಾನೆ. ಅವನು ಓಡು ಅಂತ ಯಾರಪ್ಪ ಹೇಳಿದ್ದು? ಓಡ್ತಾನೆ. ಆತನು ಓಡಿ ಇಳಿದಾಗ ಇಜಿಬೆಲ್ ಹೇಳ್ತಾಳೆ, ಬರ್ತಾನೆ, ಹಿಂಗೆ ಗಿರಿಸೋದು, ನಮ್ಮ ಬಾಳ್ ದೇವತೆ ಪೂಜಾರಿಗಳನ್ನೆಲ್ಲ ಸಾಯಿಸಿದಾನೆ, ಬರ್ತಾನೆ ಅಂತೇಳಿ ಕತ್ತಿ ಕೊಟ್ಟೊಬ್ಬನ್ನ ಬಿಟ್ಟು ಕತ್ತರಿಸ್ಬಿಡು ಎಂಬುದಾಗಿ ಹೇಳ್ಬೋದಾಗಿತ್ತು. ಅವಳಿಗೆ ಹೇಳಿಕೆ ಧೈರ್ಯ ಇಲ್ಲ, ಯಾಕಂದ್ರೆ ಇವನು ಯೆಹೋವನ ಪ್ರವಾದಿ. ಅವಳು ಹೇಳ್ತಾಳೆ, ನಾಳೆ ಇಷ್ಟೊತ್ತಿಗೆ ನಿನ್ ಕೊಂದಾಕ್ತೀನಿ ಎಂಬುದಾಗಿ ಹೇಳುವಾಗ ಅಷ್ಟಕ್ಕೆ ಭಯಪಡ್ತಾನೆ. ಆತನು ಹೇಳ್ಬೋದು, ಅಂತ ಒಂದು ದೊಡ್ಡ 400-500 ಒಂದು 700-800 ಜನರ ಎದುರುಗಡೆ, ಇಸ್ರಾಯೇಲ್ರ ಎದುರುಗಡೆ ದೇವರನ್ನು ನಾನು ಮಹಿಮೆ ಪಡಿಸ್ದೆ, ಇವಳೇನ್ ಮಾಡ್ಯಾಳ ಎಂಬುದಾಗಿ ಧೈರ್ಯವಾಗಿ ನಿಲ್ಲಕ್ಕಾಗ್ಲಿಲ್ಲ. ಆತನ ಮನುಷ್ಯನಾಗಿ ಏನ್ ಮಾಡ್ತಾನೆ, ಎಲ್ಲ ಬಿಟ್ಬಿಟ್ಟು, ಸೇವಕನನ್ನ ಬಿಟ್ಟು ಎಲ್ಲ ಬಿಟ್ಟು ಅವನು 40 ದಿವಸ ಓಡೋಗ್ತಾನೆ. ಅಂದ್ರೆ ಏನು, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರ ವಾಕ್ಯದಲ್ಲಿ ಇದನ್ನು ನೋಡುವಾಗ
ದೇವರ ಮಹತ್ವಗಳು ನಮ್ಮ ಮುಖಾಂತರ ಆಗುವಾಗ ನಾವು ಧೈರ್ಯದಿಂದ ನಿಲ್ಲಲಿಕ್ಕೆ ಭಯಪಡ್ತೇವೆ. ಪ್ರಿಯರೇ, ನಾನು ಇಂಥ ಕೆಲವಾರು ವಿಷಯಗಳಿಂದ ನಾನು ಕೆಲವಾರು ಅಸಾಧ್ಯವಾದಂತ ಕಡೆಗಳಲ್ಲಿ ಸೇವೆ ಮಾಡಿದೆ. ಕಳ್ಳಕಾಕರ ಮಧ್ಯದಲ್ಲಿ, ದಂಡುಪಾಳ್ಯ ಎಂಬ ಕೇಳಿದರೆ ಅವರ ಮಧ್ಯದಲ್ಲಿ ನಾನು ಈಗ ಅಲ್ಲಿ ಸ್ವಲ್ಪ ಅಲ್ಲಿ ಕೆಲವು ಅನಾಥ ಮಕ್ಕಳು ಅವರ ಮಕ್ಕಳನ್ನ ಕೊಂದಾಗ್ತಾ ಇದ್ರು, ಬಲಿ ಕೊಡ್ತಾ ಇದ್ರು, ಅವರನ್ನು ನೋಡ್ತಾ ಇದ್ದೆ. ಮತ್ತೆ ಇಲ್ಲಿ ಯಾರು ಆಫ್ರಿಕಾದ ಕೆಲವು ಜನರು ದೇವರು ಡಿವೈಡ್ ಮಾಡಿದಾಗ ಕೆಲವರು ಇದ್ರು ನೋಡಿ, ಅವ್ರನ್ನ ಏನ್ ಹೇಳ್ತಾರೆ, ಅವರ ಮಧ್ಯದಲ್ಲಿ ಸೇವೆ ಮಾಡಿದೆ. ಲಂಬಾಣಿಗಳ ಮಧ್ಯದಲ್ಲಿ ಮಾಡಿ ಸುಮಾರು ತುಂಗಭದ್ರದಂತ ಭಯಂಕರವಾದಂತ ಸ್ಥಳದಲ್ಲಿ 28 ಜನರಿಗೆ ದೀಕ್ಷಾ ಸ್ನಾನ ಕೊಟ್ಟೆ. ಇದೆಲ್ಲವನ್ನ ಮಾಡ್ಲಿಕ್ಕೆ ದೇವ್ರ ಶಕ್ತಿ ಕೊಟ್ಟಿದೆ. ಯಾಕೆ ಅಂದ್ರೆ ಅಲ್ಲಿ ಬಹಳ ಕಠುವಾದಂತ ರೀತಿಯ ವಿರೋಧ ಇತ್ತು. ಆದ್ರೆ ಇದು ನೆನಪಿಗೆ ಬಂತು. ಇವನು ಹೋಗಿ ಅಲ್ಲಿ ಕುಸಿದು ಬಿದ್ದಾಗ, ಎಲ್ಲಿಯೇನು ಏನ್ ಮಾಡ್ತಾ ಇದ್ದಿ ಇಲ್ಲಿ ಹೋಗಿ ಜಾಲಿ ಮಲಗಬಾರ್ದಂತ ಮುಳ್ಳಿನ ಗಿಡದ ಕೆಳಗಡೆ ಹೋಗಿ ಮಲ್ಕೊಂತಾನೆ. ಏನ್ ಮಾಡ್ತಾ ಇದ್ದೀಯ ಎಂದಾಗ, ಸ್ವಾಮಿ ನಾನೇನ್ ಮಾಡ್ಲಿ ಸ್ವಾಮಿ, ನಾನು ಇಷ್ಟೆಲ್ಲ ಮಾಡಿ ಬಂದೆ, ಈಗ ನನ್ನನ್ನು ಕೊಲ್ಲಿಕ್ ಬಂದಿದ್ದಾರೆ ಎಂದಾಗ ಚಾಡಿ ಹೇಳಲಿಕ್ಕೆ ಹೋಗ್ತಾನೆ. ದೇವ್ರೇನ್ ಮಾಡ, ಮತ್ತೆ ತಿನ್ನು, ಹೊಟ್ಟೆ ಮೊದಲು ಊಟ ಮಾಡ್ಬಿಟ್ಟು ಆಮೇಲೆ ಮತ್ತೆ ಹೋಗ್ತಾನೆ. ಹೋದಾಗ ಎಲೀಷನನ್ನ ಕರ್ಕೊಂಡು ಹೋದಾಗ ಅಲ್ಲಿ ಕೂಡ ಹೇಳ್ತಾನೆ, ಏನಪ್ಪ ಏನ್ ಮಾಡ್ತಾ ಇದ್ಯಾ, ಏನ್ ಯೋಚನೆ ಮಾಡ್ತಾ ಇದ್ದೆ? ಅಯ್ಯೋ ಸ್ವಾಮಿ ನನ್ನನ್ನು ಕೊಲ್ಲಿಕ್ಕಿದ್ದಾರೆ. ಅವಾಗ ದೇವ್ರು ಹೇಳುವಂಥದ್ದು ಮಂದ ಮಾರುತ ಶಬ್ದ. ಆತನ 3 ವಿಧವಾದಂತಹ ಒಂದು ಬಿರುಗಾಳಿಯನ್ನು ಕೊಡ್ತಾನೆ. ಬಿರುಗಾಳಿ ಅಂತ ವಿಷಯಗಳು ಬರ್ಬೋದು ನಿನಗೆ, ಸೇವಕರ ಮಧ್ಯದಲ್ಲಿ ಭೂಕಂಪದಂತೆ ಆಗ್ಬೋದು. ಮತ್ತೊಂದು ಯಾವುದು 3 ವಿಧವಾದಂತಹ ವಿಷಯಗಳನ್ನ ತಂದು ಅದರಲ್ಲಿ ತೋರಿಸ್ತಾನೆ. ಇಂಥ ಸ್ಥಳಗಳಲ್ಲಿ ನಾನು ಕಾಪಾಡ್ದೆ, ನೀನ್ ಯಾಕೆ ಭಯಪಡ್ತಿ ಅಂತ ಹೇಳುವಾಗ ಮಂದ ಮಾರುತ ಶಬ್ದದಿಂದ ದೇವರು ಆತನನ್ನು ಉನ್ನತಪಡಿಸಿ ತನಗೆ ಬದಲಾಗಿ ಎಲೀಷನನ್ನ ಪ್ರೀತು. ಇದೆಲ್ಲ ಒಂದು ಕಥೆಯನ್ನು ನಾವು ಉದಾಹರಣೆಯಾಗಿ ತೆಗೆದ್ಬೋದು. ಆದ್ರೆ ಇಲ್ಲಿ ನಾವು ವಿಶ್ರಾಂತಿಕರವಾದಂತ ನೀರುಗಳ ಬಳಿಯಲ್ಲಿ ಕುಳಿತು ನೋಡುವಾಗ ನಾವು ಸುಮ್ಮನೆ ಬಾಯಿಗೆ ಬಂದದೆಲ್ಲ ಹೇಳುವಂಥದ್ದಲ್ಲ. ಎಷ್ಟೋ ಸಂದರ್ಭದಲ್ಲಿ ದೇವರನ್ನ ನಾವು ಪ್ರಾರ್ಥನೆ ಮಾಡ್ತೇವೆ. ಏನಂತ? ಸ್ವಾಮಿ ನನಗೆ ತಲೆನೋವು ಸ್ವಾಮಿ, ಕಾಲು ನೋವು ಸ್ವಾಮಿ, ಇಂಥ ವಿಷಯಗಳೆಲ್ಲ ನೀನು ಅಧಿಕವಾದಂತ ಕಾರ್ಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಅಡೋರೇಷನ್ ಎಂಬುದಾಗಿ ಹೇಳುವಾಗ ದೇವರ ದೈವತ್ವವನ್ನು ನೆನಪು ಮಾಡಿ ಆತನನ್ನ ಆನಂದಿಸಿ ಆತನ ಮಹತ್ವನ ನಾವು ವರ್ಣಿಸುವಂಥದ್ದು ಅಥವಾ ನಾವು ಆರಾಧನೆ ಮಾಡುವಂಥದ್ದು ಅಡೋರೇಷನ್, ಕೊಂಡಾಟ. ನಾನು ಅದನ್ನ ಇನ್ನು ವಿವರವಾಗಿ ಅನೇಕ ಉದಾಹರಣೆಗಳಿಂದ ಹೇಳ್ಬೋದು, ಆದ್ರೆ ಮುಂದುವರಿತೇನೆ. ಆಮೇಲೆ ಅದಾದ್ಮೇಲೆ ಎರಡನೇದು ಕನ್ಫೆಷನ್, ACTS ಕನ್ಫೆಷನ್ ಅನ್ನುವಾಗ, ನಿನ್ನೆ ಒಬ್ಬರ ಹತ್ರ ಹೀಗೆ ಮಾತಾಡುವಾಗ ಕನ್ಫೆಷನ್ಗಿಂತ ಅದರಲ್ಲಿ ಹೀಗಿದೆ ಏನಂದ್ರೆ, ಪಶ್ಚಾತ್ತಾಪ ಅನ್ನಕ್ಕಿಂತ ಅವರು ಮೊದಲು ಮನ ತಿರುಗುವಿಕೆ ಅಥವಾ ಏನ್ ಹೇಳ್ತಾರೆ ಅದಕ್ಕೆ, ಪರಿವರ್ತನೆ ಆದ್ರೆ ಮಾತ್ರ ದಾವೀದನಿಗೆ ಆ ಪರಿವರ್ತನೆ ಆಯ್ತು, ಪಶ್ಚಾತ್ತಾಪ ಪಟ್ಟ ಆತನ. ಆದ್ರೆ ಅನೇಕ ಕಡೆಗಳಲ್ಲಿ ನೋಡುವಾಗ ಆ ಪರಿವರ್ತನೆ ಬಿಟ್ಟು ಬರೀ ಪಶ್ಚಾತ್ತಾಪ. ನಾನು ಆ ಪಶ್ಚಾತ್ತಾಪದ ವಿಷಯದಲ್ಲಿ ಕುರಿತು ಯೂದನ ವಿಷಯ ಆಗಿ ನಾನು ಧ್ಯಾನ ಮಾಡ್ತಾ ಎಲ್ಲೋ ಪ್ರಸಂಗ ಮಾಡ್ಲಿಕ್ಕೆ ಅಂತ ಸಿದ್ಧ ಇದೆ. ದೊಡ್ಡದಾದಂತ ಪ್ರಸಂಗ ಸಿದ್ಧ ಮಾಡಿದೆ, ಮನಸ್ಸಿನಲ್ಲಿ ಸಿದ್ಧ ಆಯ್ತು. ಆದ್ರೆ ಅದನ್ನು ಹೇಳಲಿಕ್ಕೆ ಸಮಯ ಇಲ್ಲ. ಜನರಿಗೆ ಪಶ್ಚಾತ್ತಾಪ ಪಡುವಂಥದ್ದು ಮಾಡ್ತೇವೆ. ಸ್ವಾಮಿ ನಾನು ಇಂಥ ತಪ್ಪು ಮಾಡಿದೆ 10 ಪ್ರತಿ ದಿವಸ ಕೇಳ್ತೇನೆ. ಆದ್ರೆ ಪರಿವರ್ತನೆ ಆಗಬೇಕಾಗಿರುವಂಥದ್ದೇ ಹಸರಾದಂತ ಹುಲ್ಲುಗಾವಲಿಂದ ತಿಳಿಯುವಂಥದ್ದು ಪರಿವರ್ತನೆ. ನಾನು ಕನ್ಫೆಷನ್, ಪಶ್ಚಾತ್ತಾಪಕ್ಕಿಂತ ಪರಿವರ್ತನೆ ಬಹಳ ಶ್ರೇಷ್ಠವಾದದ್ದು. ನಾನು ಪರಿವರ್ತನೆ ಆಗಬೇಕು. ದಾವೀದನು ಪರಿವರ್ತನೆ ಆದ, ಸೌಲನ ಆಗ್ಲಿಲ್ಲ. ಮತ್ತು ಯಾಜಕನಾದ ಏಲಿ ಆತನಿಗೆ ಪಶ್ಚಾತ್ತಾಪ, ಅಯ್ಯೋ ನನಗೆ ಇಷ್ಟು ದೊಡ್ಡದಾಗಿ ದೇವರು ಹಾನರ್ ಮಾಡಿದ್ರು, ನನ್ನ ಮಕ್ಕಳು ದಾರಿಯನ್ನು ಮಾತು ಕೇಳಲಿಲ್ಲ. ಮತ್ತೆ ಅಲ್ಲಿಂದ ಸಮುವೇಲನು ಕೂಡ ಹಾಗೆ ಹೇಳ್ದ, ಸಮುವೇಲನ ಮಕ್ಕಳು ದಾರಿಯನ್ನು ತಪ್ಪಿದ್ರು. ಇದೆಲ್ಲ ಒಂದೊಂದು ನೋಡುವಾಗ ಬರೀ ಪಶ್ಚಾತ್ತಾಪ ಅಲ್ಲ, ಮನ ಪರಿವರ್ತನೆ ಆಗ್ಬೇಕು ಅಂತ. ACT ಅಂತನ್ನುವಾಗ ಥ್ಯಾಂಕ್ಸ್ ಗಿವಿಂಗ್ ಅಂತಂದ್ರೆ ದೇವರಿಗೆ ಉಪಕಾರ ಸ್ತುತಿ ಮಾಡುವಂಥದ್ದು. ಎಷ್ಟೋ ಸಂದರ್ಭದಲ್ಲಿ ದೇವರಿಗೆ ಉಪಕಾರ ಸ್ತುತಿ ಮಾಡುವಂಥದ್ದು ನಮ್ಮ ಒಂದು ಪ್ರೆಸೆಂಟ್, ನಮ್ಮ ಒಂದು ಪ್ರಸ್ತುತವಾಗಿ ಇರುವಂತ ನಮ್ಮ ವಿಷಯಗಳನ್ನು ಮಾತ್ರ ಹೇಳ್ತೇವೆ. ಅಲ್ಲ, ಯಾರೋ ಒಬ್ಬ ಹೇಳಿದಂತೆ ಒಂದು ದೊಡ್ಡ ಪ್ರಾರ್ಥನಾ ಕೂಟಕ್ಕೆ ಹೋಗಿ ಪ್ರಾರ್ಥನೆ, ಸ್ವಾಮಿ ನಾನು ಬಿಸಿಲಿ ಮುಳ್ಳು ಕಲ್ಲಲ್ಲೆಲ್ಲ ನಡೆದು ಬಂದಿದ್ದೀನಿ, ನನಗೊಂದು ಜೊತೆ ಚಪ್ಪಲಿ ಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದಂತೆ.
ಅಲ್ಲಿ ಪ್ರಸಂಗ ಹೇಳ್ತಾ ಇದ್ರಂತೆ, ದೇವ್ರಿಗೆ ನೀನ್ ಏನ್ ಕೇಳಿದ್ರು ಕೊಡ್ತಾರೆ ಅಂತೇಳಿ. ಅವನು ಒಂದ್ ದಿವಸ ಕೇಳ್ದೆ, 2ನೇ ದಿವಸ 3ನೇ ದಿವಸ ರೇಗ್ದ ದೇವ್ರೆ ಈಗ ಒಂದು ಜೊತೆ ಹವಾಯಿ ಕೊಡ್ಸಕ್ ಆಗ್ಲಿಲ್ವಾ, ನನ್ ಕಾಲೆಲ್ಲ ನೋಡ್ದೇವ್ರೆ ಅನ್ನೋವಾಗ ದೇವ್ರು ಹೇಳಿದ್ರಂತೆ, ಅಯ್ಯ ನೀನು ಪಕ್ಕದಲ್ಲಿರೋನ್ನ ನೋಡು ಅಂತ ನೋಡುವಾಗ ಅವನ ಕಾಲೇ ಇಲ್ಲ ಅಂತೆ. ಅವಾಗ ಹೇಳದಂತ, ಐದು ಸ್ವಾಮಿ ನನಗೆ ಕಾಲ್ ಕೊಟ್ಟಿದ್ದೆ, ಸ್ತೋತ್ರ ಸ್ವಾಮಿ ಎಂಬುದಾಗಿ. ನಮ್ಮ ಥ್ಯಾಂಕ್ಸ್ ಗಿವಿಂಗ್ ಎಂಬುದಾಗಿ ಹೇಳುವಾಗ ದೇವರು ನಮಗೆ ತೋರಿಸಿದಂತ ಮಹತ್ತರಾದಂತ ವಿಷಯಗಳಿಗೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ಅದನ್ನ ಇನ್ನೂ ಬಹಳವಾಗಿ ಹೇಳುವಂಥದ್ದು ಇದೆ. ನಾನು ಮುಂದುವರಿಸ್ತೇನೆ, ಯಾಕಂದ್ರೆ ಕಡೆ ಪಕ್ಷ ಇದನ್ನು ನೀವು ದೇವರ ಸೇವಕರುಗಳು, ನಿಮಗಾದ್ರೂ ಸ್ವಲ್ಪ ಸ್ವಲ್ಪ ಆದ್ರೂ ನಿಮಗೆ ಅರ್ಥ ಆಗ್ಲಿ, ನಿಮಗೆ ಒಂದು ಪಾಯಿಂಟ್ಸ್ ಸಿಗಿದ್ರೆ ಅದನ್ನಿಟ್ಟು ನೀವು ಪ್ರಸಂಗ ಮಾಡ್ಬೋದಲ್ಲ. ಆದ್ರೆ ನೀವು ತಿಳಿದಂಥವ್ರು, ಆದ್ರೂ ನನಗೆ ತಿಳಿದಂಥದ್ದು ಹೇಳ್ತೇನೆ. ಒಂದು ಆಕ್ಟ್ಸ್ ಅಡೋರೇಷನ್, ಎರಡನೇದು ಕನ್ಫೆಷನ್ ಅಂದ್ರೆ ರಿಪೆಂಟೆನ್ಸ್, ಮೂರನೇದು ಥ್ಯಾಂಕ್ಸ್ ಗಿವಿಂಗ್. ಟಿ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್. ದೇವರು ತೋರ್ಸಂತ ಎಷ್ಟೊಂದು ಉಪಕಾರ ತೋರಿಸಿದಾನೆ ಗೊತ್ತೆ. ನಾನು ಮೊನ್ನೆ ಕೂತು ಯೋಚನೆ ಮಾಡ್ತಾ ಇದ್ದೆ, ನನ್ನ ಅಕ್ಕ ಒಬ್ಳು ಬಹಳ ಸೀರಿಯಸ್ ಆಗಿದ್ದಾಳೆ, ನನಗಿಂತ ಹಿರಿಯಳು. ಅವಳು ಕೆಲವು ಒಂದು ವಾರ ಒಂದು ತಿಂಗಳ ಹಿಂದೆ ನನ್ನ ತಂಗಿ, 3ನೇ ತಂಗಿ ತೀರ್ಕೊಂಡ್ಲು. ಅವಳು ಸೇವೆ ಮಾಡ್ತಾ ಇದ್ಲು, ಅವಳು ಟೀಚರ್ ಆಗಿದ್ಲು, ಸೇವೆ ಮಾಡ್ತಾ ಇದ್ಲು. ಅಕ್ಕ ತುಂಬಾ ಸೀರಿಯಸ್ ಆಗ ನನಗೆ ಯೋಚನೆ ಬಂತು, ಅಕ್ಕನಿಗೆ 87 ವರ್ಷ, ನನಗೆ 84 ವರ್ಷ. ಅಕ್ಕನಿಗೆ ಈ ತರ ಆಗಿ ಅವಳು ತೀರ್ಕೊಂತಾಳೇನೋ ಅಂತ ಮಾಡುವಾಗ ನನಗೆ ಯೋಚನೆ ಬಂತು, ಚಿಕ್ಕಂದಿನಿಂದ ಆದಂತ ದೇವ್ರು ನನಗೆ ತೋರಿಸಿದಂತ ಉಪಕಾರಗಳನ್ನ ನೆನಪು ಮಾಡ್ಕೊಳ್ಲಿಕ್ಕಾಯ್ತು. ನಾನು ಹುಟ್ಟಿದ್ದು ಕಾಡೊಳಗೆ, ಅಕ್ಕಪಕ್ಕದಲ್ಲಿ ಯಾವುದೂ ಇಲ್ಲ, ನಾವು ಒಂದು ಕಾರ್ ನೋಡ್ಲಿಲ್ಲ, ಒಂದು ಎಲೆಕ್ಟ್ರಿಸಿಟಿ ನೋಡ್ಲಿಲ್ಲ. ನಮ್ಮಪ್ಪ ಅಲ್ಲೋಗಿ ಮಿಷನರಿಯಾಗಿ ಸೇವೆ ಮಾಡ್ಬಿಟ್ಟು ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು ಬಿಡ್ರಿ, ಕಡೆ ದಿವಸ 74ನೇ ಇಸ್ವಿಯಲ್ಲಿ. ಆದ್ರೆ ಅಲ್ಲಿ ನಾವು ಬೆಳೆದಂತ ರೀತಿಯಲ್ಲಿ ನೋಡುವಾಗ ಏನೂ ಇಲ್ಲದೆ ಬೆಳೆದೆವು, ನಮ್ಮ ಕೊರತೆನೇ ಕಾಣ್ಲಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮನ ಪ್ರೀತಿ ಇತ್ತು ನಮಗೆ, ದೇವರ ಬಳಿಯಲ್ಲಿ ನಡೆಸಿದ್ರು. ದೇವರ ನಮಗೆ ಅವಾಗ ಸ್ಪಷ್ಟವಾಗಿ ನಮಗೆ ಅರ್ಥವಾಗ್ಲಿಲ್ಲ, ಆದ್ರೂ ನಾವು ದೇವರಿಗೆ ಸ್ತೋತ್ರ ಮಾಡ್ಲಿಕ್ಕೆ ಹೇಳ್ಕೊಟ್ರು. ದೇವ್ರಿಗೆ ಒಂದೊಂದು ಉಪಕಾರ, ನಾವು ಗಂಜಿ ಕುಡಿಯುವಾಗ್ಲೂ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ವಿ. ಒಂದು ವೇಳೆ ತಿನ್ಲಿಕ್ಕೆ ಇಲ್ಲ ಅಂದ್ರೆ ಅಲ್ಲಿ ಕಾಡಿನಲ್ಲಿ ಬೆಳೆದಂತ ತರಕಾರಿ ಯಾವ್ದಾದ್ರು ಹಣ್ಣು ಪಣ್ಣುಗಳು ಅಂತಂದು ಅದನ್ನು ಮಾಡಿ ಕೊಡುವಾಗ ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೆವು. ಅಂದ್ರೆ ಯಾಕೆ ದೇವರು ಕೊಟ್ಟಂತ ವಿಷಯಗಳಿಗೆ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಆಲೋಚನೆ ಮಾಡಿ, ನನ್ನ ಮಕ್ಕಳನ್ನ ನಾನು ಬಹಳ ಅಪರೂಪವಾಗಿ ಹೋಗ್ತು, ಅವರನ್ನು ಹಾಸ್ಟೆಲ್ಗೆ ಸೇರಿಸಿದ್ದು ಕಾನ್ವೆಂಟ್ಗಳಲ್ಲಿ. ಅವ್ರ ಮನೆಗೆ ಬಂದಾಗ, ಅವ್ರ ಕಾನ್ವೆಂಟ್ನಲ್ಲಿ ಎಲ್ಲಾ ಸೌಕರ್ಯಗಳಿತ್ತು, ಅದ್ರ ಮನೆಗೆ ಬಂದಾಗ ನಾನು ತೆಗೆದುಕೊಂಡು ಹೋಗಿ ಒಂದ್ ಸ್ವಲ್ಪ ಕಡ್ಲೆಕಾಯಿ ಮಿಠಾಯಿ ಕೊಡುವಾಗ ಎಷ್ಟು ಆಶೆಯಿಂದ ತಿಂತಾ ಇದ್ರು ಗೊತ್ತೇ. ನಮ್ಮಪ್ಪ ಎಷ್ಟದ್ದು ಗೊತ್ತಾ, ನಮ್ಮಪ್ಪ ತೆಕ್ಕೊಟ್ಟಿದ್ದು ಎಂಬುದಾಗಿ ತೋರಿಸೋರು. ಒಂದು ಐಸ್ ಕ್ರೀಮ್ ತೆಕ್ಕೊಟ್ರೆ ನಮ್ಮಪ್ಪ ತೆಕ್ಕೊಟ್ಟಿದ್ದು. ನಾನು ತೆಕ್ಕೊಡ್ತಾ ಇದ್ದು 6 ಕ್ಲಾಸಿಂದ, ಅಥವಾ ಆಗಿನ ಕಾಲದ 6 ಕ್ಲಾಸ್ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೆ. ನಾನು ಅದನ್ನ ಕೊಡುವಾಗ ದೇವ್ರು ನನಗೆ ಕೊಟ್ಟದ್ದು ಏನು, ನನಗೆ ಸರಿಯಾದ ಬಟ್ಟೆಗಳಿರ್ಲಿಲ್ಲ, ಶೂಸ್ ಇರ್ಲಿಲ್ಲ. ಮತ್ತೆ ನಾನು ಓದ್ತಾ ಇದ್ದ ಹಳ್ಳಿಯ ಎಸ್ಟೇಟ್ಗಳ ಮಧ್ಯದಲ್ಲಿ, ಜನಗಳ ಮಧ್ಯದಲ್ಲಿ ನಾನು ಯಾವ ಒಂದು ಇಲ್ಲ. ಆದ್ರೂ ದೇವ್ರು ನನ್ನ ಈ ಸ್ಥಿತಿಗೆ, ಇಡೀ ಪ್ರಪಂಚವನ್ನು ಸುತ್ತಿಕೊಂಡು ಬರ್ಲಿಕ್ಕಾಗುವಂತೆ ದೊಡ್ಡದಾದಂತ ಒಬ್ಬ ಎಡಿಟರ್ ಎಂಬುದಾಗಿ ನನಗೆ ಹಾನ ಸಿಗುವಷ್ಟು ಮಟ್ಟಿಗೆ ದೇವರು ಆಶೀರ್ವದಿಸ್ತ. ಹಾಗಿದೆ ದೇವ್ರು ಕೊಟ್ಟಂತ ಎಲ್ಲಾ ವಿಷಯಗಳಿಗೆ ಥ್ಯಾಂಕ್ಸ್ ಗಿವ್. ಕಡೆಗೆ ಎಸ್ ಅನ್ನೋ ಸಪ್ಲಿಕೇಶನ್. ಆಗ ನಾವು ನಮಗ್ ಬೇಕಾದ್ದನ್ನ ಹೇಳ್ಬೋದು. ಯಾವುದು ದೇವರಿಗೆ ಹೇಳುವಂಥದ್ದಲ್ಲ, ದೇವರನ್ನ ಡಾಕ್ಟರ್ ಮಾಡುವಂಥದ್ದಲ್ಲ. ದೇವರೇ ಅಸೌಖ್ಯವಾಗಿದೆ, ನನಗೆ ವಾಸಿ ಮಾಡಿ ಸ್ವಾಮಿ, ಕಾಲು ನೋವಿದೆ ವಾಸಿ ಮಾಡಿ ಸ್ವಾಮಿ. ಮೊದಲನೇ ಚಾನ್ಸ್ ದೇವರಿಗೆ ಕೊಟ್ಟು ನಂತರ ನಾವು ವೈದ್ಯರುಗಳನ್ನು ನೋಡ್ಬೇಕೆ ಹೊರತಾಗಿ, ಸ್ವಾಮಿ ನಮ್ಗೆ ಹಿಂಗೆ ಆಪರೇಷನ್ ಹೋಗಿದೆ, ಈ ತರ ಇಂಜೆಕ್ಷನ್ ಕೊಟ್ರು, ಔಷಧಿ ಕೊಟ್ರು, ಇದನ್ನ ಆಶೀರ್ವಾದ ಸ್ವಾಮಿ. ನಾವು ದೇವರಿಗೆ ಹೇಳ್ಬೇಕಾಗಿದೆ ಇಂತಿಂಥದ್ದು ಮಾಡಿ ಸ್ವಾಮಿ ಅಂತ. ದೇವರು ಸರ್ವೆಂಟ್ ಹಂಗೆ ಮಾಡ್ಬೇಕಾ? ನಾನು ಎಷ್ಟೋ ಸಾರಿ ನನ್ನ ಯಾವ ಕೊರತೆಗಳನ್ನು ಯಾರಿಗೂ ಹೇಳಲಿಲ್ಲ. ನಾನು ಹೇಳ್ದೇನೆ ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ. ಈ ದಿವಸ ನಾನು ಆರೋಗ್ಯವಾಗಿದ್ದೇನೆ, ಯಾವ ಒಂದು ಡಿಫೆಕ್ಟ್ ಇಲ್ಲ. ಕೈ ಮುರಿದಿದೆ, ಕಾಲು ಮುರಿದಿದೆ, ತಲೆಗೆ ಎಟ್ ಬಿದ್ದಿತ್ತು, ಅದು ಇದಾಗಿದೆ. ನನಗೆ ನೆನಪಿನ ಶಕ್ತಿ ಹೋಗ್ಬಿಡ್ತೇನೋ ಅಂತ ಯೋಚನೆ ಮಾಡಿದೆ. ಇಲ್ಲ, ನೆನಪಿನ ಶಕ್ತಿ ಇದೆ, ಆದ್ರೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಬರೀಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ದಿವ್ಸಕ್ಕೆ 16 ಗಂಟೆ ಬರಿತಾ ಇದ್ದಂಥವ್ನು ಈಗ ಬರೀಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ನನಗೆ ಬೇರೆ ಎಲ್ಲ ಸೌಕರ್ಯವನ್ನು ಕೊಟ್ಟಿದ್ದಾನೆ, ಹೊತ್ತೊತ್ತಿಗೆ ಊಟವನ್ನು ಕೊಡ್ತಾನೆ, ನೋಡ್ಕೊಳ್ಲಿಕ್ಕೆ ಮಕ್ಕಳನ್ನ ಇಟ್ಟಿದ್ದಾನೆ, ಮಕ್ಕಳು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತೇನೆ ಅಂದ್ರೆ, ಇದಕ್ಕಾಗಿ ನಾನು ಥ್ಯಾಂಕ್ಸ್ ಗಿವಿಂಗ್ ಮಾಡದೇ ಇದ್ರೆ ಹೇಗೆ? ನನಗೆ ಸಮಯ ಆಯ್ತಾ ಬಂತು, ನಾನು ಮುಗಿಸ್ತೇನೆ. ಹಾಗಿದ್ರೆ ಹಸ್ರಾದಂತ ಹುಲ್ಲುಗಾವಲು ಅಂದ್ರೆ ದೇವ್ರ ವಾಕ್ಯ.
ದೇವರ ವಾಕ್ಯವನ್ನ ವಿಭಜಿಸಿ ಓದ್ಬೇಕಾಗಿದೆ. ಅದನ್ನು ಹೇಗೆ ವಿಭಜನೆ ಮಾಡಿ ನಾವು ಓದುವಂಥದ್ದು ನಾನು ಮುಂದಿನ ಸಾರಿ ನಾನು ಅದನ್ನು ಹೇಳ್ತೇನೆ. ವಿಶ್ರಾಂತಿಕರವಾದಂಥ ನೀರಿನಲ್ಲಿ ಆತನ ನನಗೆ ಕೊಡುವಂತಹ ನೀರಿನಿಂದ ನನಗೆ ಸಿಗುವಂತ ಅನುಕೂಲ ಏನು ಅನ್ನೋದು ನಾನು ಮುಂದಿನ ಸಾರಿ ಹೇಳ್ತೇನೆ. ಸಮಯ ಆಯ್ತಾ ಬಂತು, ಯಾಕೆಂದ್ರೆ ಸಮಯ ನೀವು ಬಹಳ ಟೈಮ್ ಕೀಪ್ ಅಪ್ ಮಾಡುವಂಥವ್ರು. ನಾನು ಮಾತಾಡ್ತಾನೆ ಇರ್ತೇನೆ. ಆದ್ರೆ ಈಗ ಕೇಳಿದಂತ ವಿಷಯಗಳನ್ನ ಆಲೋಚನೆ ಮಾಡಿ. ಯೆಹೋವನು ನನಗೆ ಕುರುಬನು. ನಾವು ಪ್ರಾರ್ಥನೆ ಮಾಡುವಾಗ ಒಬ್ರು ಹೇಳಿದ್ರು, ಸ್ವಾಮಿ ಯಾರ್ಯಾರು ಇನ್ನೂ ನಿನ್ನನ್ನು ಸ್ವೀಕರಿಸಿಲ್ವೋ ಸ್ವೀಕರಿಸಂಗ್ ಮಾಡು ಸ್ವಾಮಿ. ಹೌದು, ನಾವು ಈ ದಿವಸ ಕೂಡ ಮಕ್ಕಳನ್ನ ಅಥವಾ ಸ್ವಾರ್ಥ ಕುಟುಂಬಗಳು ಮೊದಲು ಹೇಳ್ತೀವಿ, ಸ್ವಾಮಿನ ಅಂಗೀಕರಿಸಿ ಅಂತ. ಈಗ ಎಷ್ಟು ಜನರು ನಮ್ಮ ಸಭೆಗಳಲ್ಲಿ ಅಥವಾ ನಾವು ನೋಡುವಂತ ಗುಂಪಿನಲ್ಲಿ ಎಷ್ಟು ಜನರು ಕ್ರೈಸ್ತರಿದ್ದಾರೆ, ಆದ್ರೆ ಎಷ್ಟು ಜನರು ವಿಶ್ವಾಸಿಗಳಿದ್ದಾರೆ, ಸ್ವಾಮಿನ ಅಂಗೀಕರಿಸಿದವರು ಇದ್ದಾರೆ? ಆಲೋಚನೆ ಮಾಡೋಣ. ನಾವು ಎಷ್ಟೋ ಸಂದರ್ಭಗಳು ಬರೀ ಅವರ ಡಿಫೆಕ್ಟ್ಗಳನ್ನ, ಅವರ ಕುಂದುಕೊರತೆಗಳನ್ನ, ಅವರ ತಪ್ಪುಗಳನ್ನು ಮಾತ್ರ ನೋಡಿ ನಾವು ಜಡ್ಜ್ ಮಾಡುವಂಥದ್ದಲ್ಲ. ಸ್ವಾಮಿನ ಅಂಗೀಕರಿಸುವಂಥದ್ದು. ಸ್ವಾಮಿನ ಅಂಗೀಕರಿಸಿದಾಗ ಅದಾದಂತ ಬೆಳವಣಿಗೆಯಾಗಿ 4 ಹೆಜ್ಜೆಗಳನ್ನು ಕೊಟ್ಟಿದ್ದಾನೆ. ಹಸ್ರಾದಂತ ಹುಲ್ಲುಗಾವಲು, ವಿಶ್ರಾಂತಿಕರವಾದ ನೀರಾದ್ಮೇಲೆ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. ಅದೊಂದು ದೊಡ್ಡದಾದಂತ ಒಂದು ಸಬ್ಜೆಕ್ಟ್. ನಾನು ಅದನ್ನು ಇನ್ನೊಂದ್ಸರಿ ಹೇಳ್ತೇನೆ. ಮತ್ತೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ್ಲು ನೀನು ಹತ್ರ ಇರೋದ್ರಿಂದ ಕೇಡಿಗೆ ಎದುರೇನು. ಆ ಕುರಿ ಕಾರ್ಗತ್ತಲ ಕುರುಬನ ಜೊತೆಯಲ್ಲೇ ಹೋದ್ರೆ ಆತನಿಗೆ ಏನು ಕೇಡಾಗೋದಲ್ಲ. ಆದ್ರೆ ಜೊತೆಯನ್ನು ಬಿಟ್ಟು ದೂರ ಹೋದ್ರೆ ಆತನು ಬೇರೆ ದುಷ್ಟ ಪ್ರಾಣಿಗಳಿಗೆ ಸಿಗ್ತದೆ. ಯಾಕೆಂದ್ರೆ ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ಆ 2 ಶಬ್ದಗಳು, ದೊಣ್ಣೆ ಮತ್ತು ಕೋಲಿನ ವಿಷಯ, ಹೇರಳವಾದಂತ ಅಭಿಪ್ರಾಯ, ಸತ್ಯವಾದ ಅರ್ಥಗಳನ್ನು ತಿಳಿಸುವಂಥದ್ದು. ಅದಾದ ನಂತರ 5 ಮತ್ತು 6ನೇ ವಚನದಲ್ಲಿ ಒಬ್ಬ ಮನುಷ್ಯನು ಮೆಚೂರ್ಡ್ ಕ್ರಿಶ್ಚಿಯನ್ ಅಂದ್ರೆ, ನಾನು ಸ್ವಾಮಿನ ಅಂಗೀಕರಿಸಿ ಸ್ವಾಮಿಯಿಂದ ನಾನು ತಿದ್ದಿದ್ದೇನೆ. ಯಾಕೆಂದ್ರೆ ಆ ವೈರಿಗಳ ಮುಂದೆ ನನಗೋಸ್ಕರ ಔತಣ ಅನ್ಸಿದ ಆ ದಿವಸದಲ್ಲಿ ಅಪ್ಸ್ಟೇರ್ಸ್ ಮಾಡಿ ಮೇಲೆ ಕರ್ತನ ರಾತ್ರಿ ಭೋಜನವನ್ನು ಶಿಷ್ಯರಿಗೆ ಕೊಟ್ರು. ಯಾರಿಗೂ ಅರ್ಥ ಆಗ್ಲಿಲ್ಲ. ಕೊಟ್ರು, ಏನೋ ರೊಟ್ಟಿ ಕೊಟ್ರು, ದ್ರಾಕ್ಷಾರಸ ತಿಂದ್ರು. ಆದ್ರೆ ಅದರ ಅರ್ಥ ಏನು ಎಂಬುದಾಗಿ ನೋಡುವಾಗ 6 ಯೋಷನ ಗ್ರಂಥದಲ್ಲಿ 6 ಆಶ್ರಯ ನಗರಗಳು ವಿಷಯದಲ್ಲಿದ್ದ ಒಂದೊಂದು ಆಶ್ರಯ ನಗರಗಳನ್ನು ನೋಡುವಾಗ ಅದರಲ್ಲಿ ನಾವು ನೋಡ್ತೇವೆ ನಮಗೆ ಎಂತಹ ಆಶೀರ್ವಾದಗಳು ದೇವರು ಕೊಟ್ಟಿದ್ದಾನೆ. ಅದರಲ್ಲಿ ನಾನು ಮುಂದಿನ ಸಮಯ ಆಯ್ತು, ನಾನು ನಿಲ್ಲಿಸ್ತೇನೆ. ಮುಂದಿನ ಒಂದೊಂದು ಆಶ್ರಯ ನಗರದ ಒಂದು ಅಭಿಪ್ರಾಯ ಏನು ಅಂತ ನೋಡುವಾಗ ಆಗ ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನಾನು ನನ್ನ ಕುರಿ ತಲೆ ತಗ್ಗಿಸಿ ನೋಡುವಂಥದ್ದು. ಆಗ ನಾ 24ನೇ ಕೀರ್ತನೆ ಕಡೆ ನೋಡ್ತೇನೆ. ಲೋಕವು ಏನು ದ್ವಾರಗಳೇ ಉನ್ನತವಾಗಿರಿ, ಪುರಾತನ ಕಥೆಗಳು ಸ್ವಾಮಿಯ ಬರೋಣವನ್ನು ನೋಡ್ತೇನೆ. ನಾನು ಆತನ ಜೊತೆ ಹೋಗ್ಲಿಕ್ಕೆ ಆಸೆ ಪಟ್ಟುಕೊಂಡಿರುವಂತ ಕುರಿ ಆಗ್ತದೆ. ಪ್ರಿಯರೇ, ನಾನು ನಿಮಗೆ ಬೋರ್ ಆಯ್ತು ಏನೋ ಗೊತ್ತಿಲ್ಲ. ನನಗಿಂತ ಹೆಚ್ಚು ತಿಳಿದಂಥವ್ರು ಇದ್ದಾರೆ. ನನ್ನ ಒಂದು ಅಲ್ಪ ನಂಬಿಕೆಯ ಅಲ್ಪ ವಿಷಯಗಳು ದೇವರು ಕೊಟ್ಟಿದ್ದು ನಿಮ್ಮ ಮುಂದೆ ಹಂಚಿದ್ದೇನೆ. ಇದನ್ನ ಆಳವಾಗಿ ಆಲೋಚನೆ ಮಾಡುವಾಗ ಹೆಚ್ಚು ವಿಷಯಗಳು ಚಿಕ್ಕ ಮಕ್ಕಳಿಗೆ ನಾವು ಹೇಗೆ ಹೇಳುವಂಥದ್ದು, ಹೊಸದಾಗಿ ಬಂದವರಿಗೆ ಹೇಗೆ ಹೇಳುವಂಥದ್ದು ಎಂಬುದಾಗಿ ತಿಳಿಸಿಕೊಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿಕೊಡ್ಲಿ. ಆಮೆನ್.